ಆಯ್ತು. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಧರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾತೀಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ. ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ಥಂ ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ. ಚಿತ್ರೈಃಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಗಾಕರಾನಹಂ ವಾದಿರಾಜಗುರುನ್ ವಂದೇ. ಹಯಗ್ರೀವಪದಾಶ್ರಯಾನ್ ಪ್ರಣಮತ್ಕಾಮಧೇನುಂಜ ಭಜಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಮೇ. ಯಸ್ಯ ಪ್ರಚಂಡತಪಸಾ ಶ್ರುತಗೀತವೃತ್ತ ತುಷ್ಟೋ ಹರಿಃಕಿಲವಶಂ ವದತಾಮವಾಪ. ಶ್ರೀಮಧ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಟ್ಪುತಮಾತನೋತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸ್ವಸ್ಥ್ಯಸ್ತ್ವಚೇತತಾಂ ಅಖಿಲ ಸನ್ಮಂಗಲಾನಿ ಭವಂತು. ಉಮೋವಾಚ ಭಗವನ್ ಪಾಪಕಂ ಕರ್ಮ ಯಥಾಕೃತ್ವಾ ನ ಲಿಪ್ಯತೆ. ತ್ರಿಕರಣ ಶುದ್ಧಿ ಇದ್ದವರಿಗೆ ಪಾಪದ ಲೇಪ ಇಲ್ಲ ಅಂತ ಒಂದು ಮಾತನ್ನು ಹೇಳಿ, ನೋಡಲಿಕ್ಕೆ ಅದು ಪಾಪದಂತೆ ಕಾಣುತ್ತೆ. ಆದರೂ ಆ ಕೆಲಸ ಮಾಡಿದವನಿಗೆ ಅದರ ಲೇಪ ಇರಬಾರದು. ಆ ತರಹದ ಯಾವುದಾದರೂ ಕರ್ಮ ಉಂಟಾ? ಅದಕ್ಕೆ ರುದ್ರದೇವರು ಹೇಳ್ತಾರೆ, ಹೌದು, ಹಿಂಸೆ ಆದರೂ ಪಾಪ ಬರದ ಹಿಂಸೆಗಳು ಅಂತ. ಗುರುಗಳು ಶಿಷ್ಯನನ್ನು ಸನ್ಮಾರ್ಗದಲ್ಲಿ ಇಡೋದಕ್ಕೆ ಮಾಡೋದು ಅದೊಂದು ನಿನ್ನೆ ಹೇಳಿ ಆಯಿತು. ಇದಲ್ಲದೆ ಜನರಲ್ಲಾಗಿ ಯೋನರೋ ಅನಪರಾಧೀತ ಸ್ವಾತ್ಮ ಪ್ರಾಣಸ್ಯ ರಕ್ಷಣಾತ್. ಏನೂ ಅಪರಾಧವನ್ನು ಮಾಡಿಲ್ಲ, ಅವನ ಮೇಲೆ 4-6 ಜನ ಅಟ್ಯಾಕ್ ಮಾಡಿದ್ದಾರೆ. 4 ಜನ ಬೇಡ, ಒಬ್ಬ ಬಂದು ಅವನ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಅಂತ ತಿಳಿಯುವ. ಇವನಿಗೆ ಅವನನ್ನು ಹೊಡೆಯುವ ಸಾಮರ್ಥ್ಯ ಇದೆ, ಹೊಡೆದು ಆ ತೊಂದರೆಯಿಂದ ದೂರ ಆಗುವ ಸಾಮರ್ಥ್ಯ ಇದೆ. ಆದರೆ ಅವನು ಮಹಾಭಾರತ ಪ್ರವಚನವನ್ನು ಕೇಳಿದ್ದಾನೆ. ನಾನು ಹೊಡೆದರೆ ಅವನಿಗೇನಾದರೂ ತೊಂದರೆ ಆದರೆ ನನಗೆ ಪಾಪ ಬರುತ್ತಾ? ಸರ್ವಥಾ ಇಲ್ಲ. ನೀ ಅಪರಾಧಿ ಆಗದೆ ನಿನ್ನ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದಾಗ ಅವನನ್ನು ಹೊಡೆಯುವುದು ಅದೊಂದು ಧರ್ಮ ಅಂತ ಹೇಳ್ತು. ನೀನೇನೂ ಅಪರಾಧ ಮಾಡಿಲ್ಲ, ನಿನ್ನ ಪಾಡಿಗೆ ನೀನಿದ್ದಾಗ ನಿನ್ನ ಮೇಲೆ ಯಾರಾದರೂ ಹಿಂಸೆಯನ್ನು ಮಾಡಲಿಕ್ಕೆ ಬಂದರೆ ಅವರನ್ನು ಹೊಡೆಯೋದು ಅದೊಂದು ಧರ್ಮ. ಸ್ವಾತ್ಮ ಪ್ರಾಣಸ್ಯ ರಕ್ಷಣಾ ಶತ್ರು ಮುದ್ಯತ ಶಸ್ತ್ರಂ ವಾ ಪೂರ್ವಂ ತೇನ ಹತೋಪಿವ ಪ್ರತಿಹನ್ಯಾನ್ ನರೋ ಹಿಂಸಾನ್ ನಸ ಪಾಪೇನ ಲಿಪ್ಯತೆ. ಅದು ಎಂದೂ ಶತ್ರುವಿನ ಆಯುಧದಿಂದ ತಾನು ಹೊಡೆಸಿಕೊಂಡಾಗ ಆ ಶತ್ರುವಿಗೆ ಪ್ರತಿಯಾಗಿ ನೀನು ಏನಾದರೂ ಅಟ್ಯಾಕ್ ಮಾಡಿದರೆ, ಅವನಿಗೆ ಹೊಡೆದರೆ ಅದು ಅಪರಾಧದ ಲಿಸ್ಟಲ್ಲಿ ಸೇರೋದಿಲ್ಲ. ಇದು ಒಂದು. ಕಳ್ಳತನವನ್ನು ಮಾಡ್ತಾ ಇರ್ತಾನೆ. ಚೋರಾದ್ ಅಧಿಕ ಸಂತ್ರಸ್ತ ತತ್ಪ್ರತೀಕಾರ ಚೇಷ್ಟಯ. ತುಂಬ ತೊಂದರೆಗೆ ಒಳಗಾಗಿ ಕಳ್ಳ ತುಂಬ ತೊಂದರೆ ಕೊಟ್ಟು ಅವನನ್ನು ಹಿಡೀಲಿಕ್ಕೆ ಸ್ವಲ್ಪ ಸುಳ್ಳನ್ನು ಹೇಳಿದರೆ, ನಾಟಕವನ್ನು ಆಡಿದರೆ ಆಗ ಅದು ಅಪರಾಧ ಅಲ್ಲ ಅಂತಾರೆ. ಕಳ್ಳನನ್ನು ಹಿಡಿಯೋ ಸಲುವಾಗಿ ಪ್ರಜಜ್ಞನ್ನರೋಹನ್ಯಾನ್ನ ಸ ಪಾಪೇನ ಲಿಪ್ಯತೆ.
ಇನ್ನು ಕೆಲವು ಅನ್ನ ಆಹಾರಾದಿಗಳ ಬಗ್ಗೆ ಹೇಳ್ತಾರೆ. ಗ್ರಾಮಾರ್ಥಂ ಭರ್ತೃಪೀಡಾರ್ಥಂ ದೀನಾನುಗ್ರಹ ಕಾರಣಾತೆ. ತನ್ನ ಊರು ಉಳಿಯತ್ತೆ ಅನ್ನೋದಾದರೆ, ತನ್ನ ಗ್ರಾಮ ಉಳಿಯತ್ತೆ ಅನ್ನೋದಾದರೆ, ದೀನರು ದಲಿತರು ಯಾರು ಪಾಪ ತುಂಬ ಕಷ್ಟಪಡ್ತಿದ್ದಾರೆ ಅವರಿಗೆ ನಾನೊಂದು ಹಿಂಸೆಯನ್ನು ಮಾಡುವುದರಿಂದ ದೊಡ್ಡ ತೊಂದರೆ ನಿಲ್ಲತ್ತೆ ಅನ್ನೋದಾದರೆ ಆ ಹಿಂಸೆ ಅಂತ ಅನ್ನಿಸಿಕೊಳ್ಳೋದಿಲ್ಲ. ದುರ್ಭಿಕ್ಷೆ ಚಾತ್ಮವೃತ್ಯರ್ಥಂ ಏಕಾಯತನಗಸ್ತದ. ದುರ್ಭಿಕ್ಷೆ ಬಂದಿದೆ, ಬರಗಾಲ ಬಂದಿದೆ, ತನ್ನ ಕುಟುಂಬದ ಪೋಷಣೆಗಾಗಿ ಏನಾದರೂ ಒಂದಿಷ್ಟು ಅನ್ನ ಆಹಾರದಲ್ಲಿ ಲಿಬರ್ಟಿಯನ್ನು ತೆಗೆದುಕೊಂಡರೆ, ಇನ್ನೇನೂ ತಿನ್ನಲಿಕ್ಕೆ ಗತಿ ಇಲ್ಲ ಅನ್ನುವ ಸಂದರ್ಭದಲ್ಲಿ ಬದುಕುವ ಸಲುವಾಗಿ ಇನ್ನು ಸಾಧನೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಇದ್ದರೆ ಇದನ್ನೆಲ್ಲ ಆ ಪ್ರಸಂಗದಲ್ಲಿ ತಕ್ಕಾಗಿ ನೋಡಿ ಹೇಳಬೇಕು. ಅಷ್ಟನ್ನು ಹೇಳಿದ ಕೂಡಲೇ ನೀವು ತಿಂದಿರಿ, ನೀವು ಮಾಡಿದ್ದೀರಿ ಅಂತ ಶುರು ಮಾಡಿಟ್ಬಿಡ್ತಾರೆ. ಉಪನಿಷತ್ತುಗಳಲ್ಲಿ ಬರುವಂತಹ ಕಥೆ ಇದು. ಉಪನಿಷತ್ತಿನಲ್ಲಿ ಬರುತ್ತೆ, ಇದೇ ಮಹಾಭಾರತದಲ್ಲೂ ಬರುವಂತಹ ಕೆಲವು ಪ್ರಸಂಗಗಳು ಉಪನಿಷತ್ತಿನಲ್ಲಿ ಬರುತ್ತೆ. ಅಪಶೂದ್ರಾಧಿಕರಣ ಅಂತ ಒಂದು ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರವನ್ನು ಮಾಡಿದ್ದಾರೆ. ಅಪಶೂದ್ರಾಧಿಕರಣದಲ್ಲಿ ಒಬ್ಬ ಕಥೆಯನ್ನು ಹೇಳ್ತಾರೆ. ಒಬ್ಬ ಮುನಿದು ರೈಖ್ವಾ ಅಂತ, ಅವನ ಮೈಯೆಲ್ಲ ಕಜ್ಜಿ, ಅವನು ಏನು ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಉಪನಿಷತ್ತಿನಲ್ಲಿ ಹೇಳುವಂತಹ ಕಥೆ ಇದು. ಚಾಂಕ್ರಾಯಣ ಅಂತ, ಚಾಂಕ್ರಾಯಣ ಅಂತ ಅವನು ಋಷಿ, ಅಲ್ಲಿ ಚಾಂಕ್ರಾಯಣನ ಕಥೆ ಒಂದಿದೆ. ಅವನನ್ನು ನೋಡಲಿಕ್ಕೆ ಬರ್ತಾನೆ ಒಬ್ಬ, ತುಂಬ ಹಸಿವು ಅಂತ ಇರ್ತಾನವನು. ಅವನಿಗೆ ತುಂಬ ದಿವಸ ಅನ್ನ ಆಹಾರ ಸಿಕ್ಕಿರೋದಿಲ್ಲ, ಅವನಿಗೆ ಆಹಾರ ಸಂಪಾದನೆ ಮಾಡಿಕೊಳ್ಳುವ ಯೋಗ್ಯತೆ ಇಲ್ಲ. ಅವನೊಬ್ಬ ಒಳ್ಳೆ ತತ್ವಜ್ಞಾನಿ, ಅವನು ಋಷಿ. ಒಬ್ಬ ಆನೆ ಮಾವುತ ಅವನನ್ನು ಎತ್ತಿ ಅನ್ನ ಆಹಾರ ಏನಾದರೂ ಕೊಡು ಅಂದಾಗ ಅವನು ಬೇಯಿಸಿದ, ತನಗಾಗಿ ಮಾಡಿಕೊಂಡ ಆಹಾರವನ್ನು ಹುರುಳಿ ಬೇಯಿಸಿದ್ದು ಏನೋ ಅವನ ಆಹಾರವನ್ನು ಕೊಡ್ತಾನೆ. ಉಷಸ್ತಿ ಚಾಂಕ್ರಾಯಣ ಅಂತ. ಅವನು ಅದನ್ನು ತಿಂದಾದ ಮೇಲೆ ನೀರು ಅಂದ. ಇವನು ನೀರನ್ನು ಕೊಡ್ಲಿಕ್ಕೆ ಬಂದ. ನೀನು ಮೈಲಿಗೆ ದೂರ ಸರಿ ಅಂದ. ಅವನಿಗೆ ಆಶ್ಚರ್ಯ ಆಯಿತು. ನಂದೇ ಟಿಫಿನ್ ಕ್ಯಾರಿಯರ್ ಡಬ್ಬದಲ್ಲಿ ನೀನು ಅದನ್ನು ಹೊಡೆದಿ ಮಗನೇ, ಈಗ ನೀರಿಗೆ ಮಾತ್ರ ಮೈಲಿಗೆ ಆಯ್ತಾ ಅಂತ. ಆಗ ಧರ್ಮಶಾಸ್ತ್ರ ಹೇಳಿತು, ನೀನು ಕೊಟ್ಟ ಅನ್ನವನ್ನು ನೀನೇನೋ ಕೊಟ್ಟೆಲ್ಲ, ಆಹಾರವನ್ನು ನಾನು ತಗೊಳ್ಳಿಲ್ಲ ಅಂದರೆ ಸತ್ತು ಹೋಗ್ತಾ ಇದ್ದೆ. ಈಗ ನನ್ನ ದೇಹದಲ್ಲಿ ಒಂದಿಷ್ಟು ತಾಕತ್ತು ಬಂದಿದೆ, ನೀರನ್ನು ಹುಡುಕಿಕೊಂಡು ನಾನೇ ಕುಡಿಯಬಲ್ಲೆ ಅನ್ನುವಷ್ಟು ನನಗೆ ಕಾನ್ಫಿಡೆನ್ಸು ಇದೆ, ದೇಹದ ಆರೋಗ್ಯವೂ ಇದೆ. ಯಾವಾಗ ದೇಹದ ಆರೋಗ್ಯ, ಕಾನ್ಫಿಡೆನ್ಸು, ವಿಶ್ವಾಸ, ಪದಾರ್ಥದ ಅವೈಲಬಿಲಿಟಿ ಎಲ್ಲ ಇದ್ದಾಗ ನೀನು ಧರ್ಮವನ್ನು ಬಿಡಬೇಡ. ಯಾವಾಗ ನಿನಗೆ ಏನೂ ಆಗೋದೇ ಇಲ್ಲ, ಅದನ್ನು ಹೇಳೋದೇ ಬೇಕಾಗಿಲ್ಲ. ಏನೂ ಸಿಗದೇ ಇದ್ದಾಗ ಯಾವ ಆಚಾರ ನಾವು ಫೋನ್ ಮಾಡಿ ಕೇಳ್ತೇವೆ, ಸ್ವಾಮಿ ನನಗೇನೂ ಸಿಕ್ಕಿಲ್ಲ, ಇದನ್ನು ತಿನ್ಬೋದಾ ಅಂತ. ಅಲ್ಲ, ಏನೋ ಬಾಯಿ ಆಡಿಸ್ತಾ ಇದ್ದೀರಿ, ಅದೇ ಒಂದೆಷ್ಟು ಬಾಯಿ ಒಳಗಂತೂ ಹಾಕ್ಕೊಂಡು ಅಗದಿದ್ದೀನಿ, ಪೂರ್ಣ ನುಂಗಬಹುದಾ ಬಿಡಬಹುದಾ ಅಂತ. ಧರ್ಮದ ಬಗ್ಗೆ ಮನುಷ್ಯನಿಗೆ ಆಪತ್ತು ಬಂದಾಗ ಅವನು ಅದನ್ನು ಅಡಾಪ್ಟ್ ಮಾಡಿಕೊಳ್ತಾನೆ. ಶಾಸ್ತ್ರವೂ ಹೇಳಿದೆ, ತೀರಾ ನಿನ್ನ ಬದುಕಿಗೆ ತೊಂದರೆ ಬರೋದಾದರೆ ಆ ಸಂದರ್ಭದಲ್ಲಿ ಸ್ವಲ್ಪ ಧರ್ಮವನ್ನು ಚೂರು. ಈಗ ಏನಾಗಿದೆ, ಧರ್ಮ ನಾವು ಬಿಟ್ಟರೇನೆ ಬದುಕ್ತೀವಿ ಅಂತ ನಮಗನ್ನಿಸ್ಬಿಟ್ಟಿದೆ ಅಂದರೆ ಅದಕ್ಕೆ ಮಹಾಭಾರತ ಏನೂ ಹೇಳಲಿಕ್ಕೆ ಹೋಗೋದಿಲ್ಲ. ಆಪತ್ಕಾಲದಲ್ಲಿ ಇದೇ ಮಹಾಭಾರತದಲ್ಲಿ ವಿಶ್ವಾಮಿತ್ರರು ಶ್ವಾನ ಮಾಂಸವನ್ನು ಭಕ್ಷಣೆ ಮಾಡಿದ್ದಾರೆ ಅಂತ ಮಹಾಭಾರತದಲ್ಲಿ ಬರುತ್ತೆ. ಎಂದೂ ಮಾಡ್ತಾ ಇರಲಿಲ್ಲ ಅವರು. ಘೋರವಾದ ಬರ ಬಂದಿತ್ತು, ಬದುಕಬೇಕು, ಮತ್ತು ಅದಕ್ಕೆ ಪ್ರಾಯಶ್ಚಿತ್ತಾದಿಗಳು ಗೊತ್ತಿತ್ತು. ಹೀಗಾಗಿ ಆಪತ್ತು ಕಾಲ ಬಂದಾಗ ಸ್ವಲ್ಪ ಧರ್ಮವನ್ನು ಆಚೆ ಈಚೆ ಏನಾದರೂ ಮಾಡಿಕೊಳ್ಳಬಹುದಾ ಅಂತ. ಅದನ್ನು ಬಾಯ್ಬಿಟ್ಟು ಹೇಳೋದು ಕಷ್ಟನೇ. ಸ್ವಲ್ಪ ಮಾಡ್ಕೋಬೋದು ಅಂದರೆ ಮ್ಯಾಕ್ಸಿಮಮ್ ನಾವು ಲಿಬರ್ಟಿಯನ್ನು ತಗೊಳ್ತೇವೆ ಅಷ್ಟು. ಹಾಗಾಗಿ ದುರ್ಭಿಕ್ಷೆ ಬಂದಾಗ, ಏನೂ ಗತಿ ಇಲ್ಲದೆ ಇದ್ದಾಗ, ಅಂಥ ಸಂದರ್ಭದಲ್ಲಿ ಕೆಲವೊಂದು ಬದರಿ ಇಲ್ಲಿಗೆ ಹೋದಾಗ ಬೇರೆ ಗೆಡ್ಡೆ ಗೆಣಸು ಇದೇನೂ ಸಿಗೋದಿಲ್ಲ ಅಲ್ಲಿ. ಕೆಲವರು ಶಿಷ್ಟಾಚಾರ ಪರಂಪರೆಯಲ್ಲಿ ಬಂದವರು ಆಲೂಗಡ್ಡೆಯನ್ನು ಬಿಟ್ಟಿರ್ತಾರೆ. ಬಹಳ ಮಂದಿ ಬಿಟ್ಟಿದ್ದರು. ಗ್ರ್ಯಾಜುಯಲ್ ಆಗಿ ತೊಗೊಳ್ಳಿಕ್ಕೆ ಶುರು ಮಾಡಿದ್ರು. ಅದು ಆಪತ್ತು ಅಂತಾಯಿತು, ರುಚಿನೂ ಅಂತಾಯಿತು, ಎರಡೂ ಆಯಿತು.
ಬದರಿಯಲ್ಲಿ ನಾವು ಸೊಪ್ಪನ್ನು ಅಥವಾ ಒಂದು ವೇಳೆ ಕಡೆ ವ್ರತದಲ್ಲಿ ಹೋಗಿದ್ದರೆ ಅಲ್ಲಿ ಆಲೂಗಡ್ಡೆ ಬಿಟ್ಟರೆ ಬೇರೆ ಏನೂ ಸಿಗೋದೇ ಇಲ್ಲ ತರಕಾರಿ. ಇಲ್ಲಪ್ಪ ಎಲ್ಲ ಬಿಟ್ಟಿರ್ತೀವಿ ಅಂದರೆ ನಾವು ಬದುಕಿರ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಅಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಏನಾದರೂ ಲಿಬರ್ಟಿಯನ್ನು ತೊಗೋಬೋದಾ? ಅದು ಲಿಬರ್ಟಿಯನ್ನು ತೊಗೋಬೋದು ಅಂತ ಎಲ್ಲನೂ ತೊಗೊಂಡ್ಬಿಡೋದಲ್ಲ. ಗೆಡ್ಡೆ ಗೆಣಸು ಏನೇನು ಬರುತ್ತೆ, ಈರುಳ್ಳಿ ಗಿರುಳ್ಳಿ ಅದು ಗೆಡ್ಡೆನೇ ಅಲ್ಲ, ಹೇಗೂ ತೊಗೋಬೋದು ಅಂದಮೇಲೆ ಈಗ ನಮಗೊಂದೇನು ಹೇಗೂ ಮೈಲಿಗೆ ಆದಮೇಲೆ ಏನು ಬೇಕಾದ್ರೂ ಮುಟ್ಟೋದು ಅಂತ ಅದು ಮಾಡಬಾರ್ದು. ಬದುಕಲಿಕ್ಕೆ ಬೇಕಾಗುವಷ್ಟನ್ನು ಮಾತ್ರ ತೆಗೆದುಕೊಳ್ಳೋದು ಅಂತ. ವಿಧಿರೇಶ ಗೃಹಸ್ಥಾನ, ಇದರಲ್ಲೂ ಆಪತ್ತು ಬಂದಾಗ ಒಂದಿಷ್ಟು ಲಿಬರ್ಟಿಯನ್ನು ತೆಗೆದುಕೊಳ್ಳಬೇಕಾದದ್ದು ಗೃಹಸ್ಥರು. ಮತ್ತು ಸನ್ಯಾಸಿಗಳಿಗದಿಲ್ಲ ಅಂದರು. ಸನ್ಯಾಸಿಗಳಿಗೆ ಸಾಯ್ತೀನಿ ಅಂದರೆ ಸಾಯಿರಿ ಅಂತಾರಷ್ಟೇ. ಗೃಹಸ್ಥರಿಗೆ ಮಾತ್ರ ಸ್ವಲ್ಪ ಲಿಬರ್ಟಿ. ವಿಧಿರೇಶ ಗೃಹಸ್ಥಾನ ಪ್ರಾಯೇಣೇವ ಉಪದಿಶ್ಯತೆ. ಅದು ಪ್ರಾಯ ಅಂದರು, ಗ್ಯಾರಂಟೀಡ್ ಅಲ್ಲ. ಪ್ರಾಯ ಅಂದರೆ ಮಾಡಲೇಬೇಕು ಅಂತಲ್ಲ, ಬೇಕಾರೆ ನೋಡಪ್ಪ ಅಂತ. ಬುದ್ಧಿಪೂರ್ವಂ ಕುರ್ವನ್, ಬುದ್ಧಿಪೂರ್ವಕವಾಗಿ ನಾವು ಇಷ್ಟ ಬಂದದ್ದನ್ನೆಲ್ಲ ಮಾಡ್ತೇವೆ, ನಮಗೆ ತುಂಬ ಕಷ್ಟ ಆಗಿದೆ ಅನ್ನೋದಾದರೆ ಅದಕ್ಕೆ ಮಹಾಪಾಪವೇ ಇದೆ. ಕಿಂಚಿದ್ವಾ ಲಿಪ್ಯತೆ ಪಾಪೈ ರಥಮಾನ ಚ ಲಿಪ್ಯತೆ ಏವಂ ದೇವಿ ವಿಜಾನೀಹಿ ನಾಸ್ತಿ ತತ್ರ ವಿಚಾರಣ. ಭಗವನ್ ಪಾನದೋಷಾಂಶ್ಚ. ಸ್ವಾಮಿ, ಶರೆಯನ್ನು ಪಾನ ಮಾಡುವುದರಿಂದ ಬೇಕಾದಷ್ಟು ದೋಷಗಳಿದೆ, ಇದನ್ನು ದೇವರು ನಿರ್ಮಾಣ ಮಾಡಿದ ಯಾಕೆ? ಪಾನ ಮಾಡ್ತಾರೆ ಯಾಕೆ ಅಲ್ಲ, ನಿರ್ಮಾಣ ಮಾಡಿದ ಯಾಕೆ? ನಿರ್ಮಾಣವನ್ನೇ ಮಾಡದೇ ಇದ್ದಿದ್ರೆ ಯಾರು ಶರೆಯನ್ನು ಪಾನವೇ ಮಾಡ್ತಾ ಇರಲಿಲ್ಲ. ಯಾಕೆ ದೇವರು ಇದನ್ನು ಮಾಡ್ದ? ಇದೊಳ್ಳೆ ಚೆನ್ನಾಗಿ ಶರೆಯನ್ನು ಮಾಡಿ ಅದನ್ನು ಕುಡಿದರೆ ಆನಂದ ಅಂತ ಅವ್ರಿಗನ್ನಿಸಿ ಮತ್ತೆ ಕುಡಿಬೇಡ ಅಂತ ಮಾಡೋದಕ್ಕಿನ್ನ ಶರೆಯನ್ನೇ ನಿರ್ಮಾಣ ಮಾಡದೇ ಇದ್ದರೆ ಚೆನ್ನಾಗಿರೋದಲ್ಲ ಅಂತ ಮಹೇಶ್ವರ ವಾಚ. ಒಳ್ಳೆ ಪ್ರಶ್ನೆ ಮಾಡಿದಿ. ಪುರಾ ಸರ್ವೇ ಅಭವನ್ಮರ್ತ್ಯ ಬುದ್ಧಿವಂತೋ ನಯಾನುಗಾಹ. ನೋಡು, ಹಿಂದೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ ಎಲ್ಲರೂ ಬುದ್ಧಿವಂತರು, ಒಳ್ಳೆ ವಿನಯ ಸಂಪನ್ನರಾಗಿ ಇದ್ರಂತೆ ಎಲ್ಲರೂ. ಶುಚಯಶ್ಚ, ಎಲ್ಲ ಶುಚಿವಂತರು. ಶುಭಾಚಾರಾಹ, ಒಳ್ಳೆ ಆಚಾರವಂತರು. ಸರ್ವೇ ಚೋನ್ಮನಸ ಪ್ರಿಯೆ, ಎಲ್ಲರ ಮನಸ್ಸೂ ಶುದ್ಧವಾಗಿತ್ತು. ಏವಂ ಭೂತೆ ತದಾನೋಕೆ ಪ್ರೇಷ್ಯ ಕೃನ್ನ ಪರಸ್ಪರಂ. ಈ ತರಹ ಇದ್ದದ್ದರಿಂದ ಎಲ್ಲರಲ್ಲಿ ಸಂಪತ್ತಿತ್ತು. ಸಂಪತ್ತಿದ್ದದ್ದರಿಂದ ಆದ ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ಲೇಬರ್ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತಂತೆ. ಎಲ್ಲರೂ ಓನರ್ಸೇ ಆಗಿಬಿಟ್ರಂತೆ. ಈಗ ಅಮೇರಿಕಾದಲ್ಲಿ ಲೇಬರ್ ಪ್ರಾಬ್ಲಮ್ಮು ಅಂತ ನಾವು ಕೇಳ್ತೀವಿ. ಯಾರು ಈ ಮನೆ ಗಿಫ್ಟ್ ಮಾಡಬೇಕಾದ್ರೆ ಕೂಲಿ ಸಿಗೋದಿಲ್ಲ, ಭಾರ ಹೊರಲಿಕ್ಕಾಗೋದಿಲ್ಲ, ನಾವೇ ಗಂಡ ಹೆಂಡತಿನೇ ಪ್ಯಾಕ್ ಮಾಡಿಕೊಂಡ್ವಿ ಅಂತ ಕೆಲವರೆಲ್ಲ ಹೇಳಿದ್ದುಂಟು. ಈಗ ಇಲ್ಲೂ ಶುರು ಆಗಿದೆ ನಮ್ಮ ದೇಶದಲ್ಲೂ ಗ್ರ್ಯಾಜುಯಲ್ಲಾಗೆ. ಎಲ್ಲ ಕೆಲಸಕ್ಕೂ ಎಲ್ಲ ಸಿಗೋದು ಕಷ್ಟ ಆಗಿದೆ. ಸಿಟಿಯಲ್ಲಿ ಒಂದಿಷ್ಟು ಹಣ ಕೊಟ್ಟರೆ ಯಾರಾದರೂ ಸಿಗ್ತಾರೆ. ಹಳ್ಳಿಗಳ ಕಡೆ ಉಳಲಿಕ್ಕೆ ಬಿತ್ತಲಿಕ್ಕೆ ಯಾರ್ಯಾರು ಬರೋದಿಲ್ಲ. ₹1 ಅಕ್ಕಿ ಅಂತೇನೋ ಸರ್ಕಾರ ಮಾಡಿದಂತಹ ದೊಡ್ಡ ಸುವ್ಯವಸ್ಥೆಯಿಂದ 30 ರೂಪಾಯಿ ಕೊಟ್ಟು 30 kg ಅಕ್ಕಿ ತಂದು ಹಾಕ್ಬಿಡ್ತಾನೆ ಅವನು. ಯಾರೂ ಉಳೋದು ಬಿತ್ತೋದು ಕೆಲಸಕ್ಕೆ ಬರೋದಿಲ್ಲ. ಬಂದರೂ ಸಿಕ್ಕಾಪಟ್ಟೆ ಹಣ ಕೇಳ್ತಾರೆ. ಅದರಲ್ಲಿ ಇವರೇನೋ ಕೂಲಿಗಾಗಿ ಕಾಳು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿ ಏನೋ ಅಗಿಯೋದು ತೋಡೋದು, ಅದು ಪೋಸ್ಟ್ ಆಫೀಸಲ್ಲಿ ಹಣ ಡ್ರಾ ಮಾಡೋದು, ಹೀಗೆಲ್ಲ ಮಾಡಿಕೊಟ್ಟು ಲೇಬರ್ ಪ್ರಾಬ್ಲಮ್ ಇಲ್ಲಿ ಸಿಟಿಗಿನ್ನ ಅಲ್ಲಿ ತುಂಬ ಇಲ್ಲಿ ಹಣ ಕೊಟ್ಟರೆ ಯಥಾಕಥಂಚಿತ್ ಬರಬಹುದು. ಬೇಡ, ಮೆಷಿನರೀಸ್ ಇದೆ, ಭಾರವನ್ನು ಎತ್ತೋದು, ಟ್ರಾನ್ಸ್ಪೋರ್ಟೇಷನ್ಗೆ ಆಟೋನೋ ವ್ಯಾನೋ, ಅಥವಾ ಸ್ವಲ್ಪ ಶ್ರೀಮಂತರಾದರೆ ಮನೆ ಶಿಫ್ಟಿಂಗಿಗೆ ಅದನ್ನು ಕಾಂಟ್ರಾಕ್ಟೇ ತೊಗೊಂಡ್ಬಿಡ್ತಾರಲ್ಲ ಅವರು. ಪೂರ್ಣ ಎಲ್ಲ ಪ್ಯಾಕ್ ಮಾಡಿ ಆ ಮನೇಲಿ ಡೆಲಿವರಿ ಮಾಡಿ ನಮ್ಮನ್ನು ಪ್ಯಾಕ್ ಮಾಡು ಅಂದರೆ ನಮ್ಮ ಸಮೇತನೂ ವೃಂದಾವನ ಮಾಡಿ ಆ ಮನೆಯಲ್ಲೇ ಇಳಿಸ್ತಾರೆ. ಈ ತರಹದ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಇದೆಲ್ಲ ಸಿಗ್ತಾರೆ. ಸಣ್ಣ ಪುಟ್ಟ ಹಳ್ಳಿಯಲ್ಲಿ ಇದು ಸಮಸ್ಯೆನೇ. ಇದು ಹಿಂದೆ ಇತ್ತಂತೆ ಈ ಪ್ರಾಬ್ಲಮ್. ಅದನ್ನು ಹೇಳ್ತಾರೆ. ಎಲ್ಲರೂ ಸ್ವಾಮಿಯಾದ ಕಾರಣ, ಎಲ್ಲರಲ್ಲೂ ಹಣ ಇದ್ದ ಕಾರಣ ಎಲ್ಲರೂ ಯಜಮಾನರಾಗಿದ್ದರು. ಸೇವಕ ವರ್ಗ ಅಂತಾನೇ ಇರಲಿಲ್ಲ. ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸ ಆಗಬೇಕು ಅಂದರೆ ಅವನೇ ಹೋಗಬೇಕು. ಇದು ತುಂಬ ಸಮಸ್ಯೆ ಆಯಿತು. ಎಲ್ಲ ದೇವತೆಗಳಂದರು, ಸ್ವಾಮಿ ಮನುಷ್ಯರಲ್ಲಿ ಒಂದು ಸೇವಕ ವರ್ಗ ಅಂತ ಏನಾದರೂ ವ್ಯವಸ್ಥೆ ಮಾಡಿರಿ, ಚೆನ್ನಾಗಿರತ್ತೆ. ಉಭಯೋರ್ಲೋಕಯೋರ್ನಾಶಂ ದೃಷ್ಟ್ವಾ ಕರ್ಮಕ್ಷಯಾತ್ ಪ್ರಭು ಯಜ್ಞಕರ್ಮ ಕಥಂ ಲೋಕೆ ವರ್ತೇತೇತಿ ಪಿತಾಮಹ. ಕರ್ಮಾಚರಣೆಯನ್ನು ಮಾಡದಂಥವರು ಸಣ್ಣ ಪುಟ್ಟ ಕೆಲಸ, ಕಟ್ಟಿಗೆಯನ್ನು ಒಡೆಯೋದು, ಕುಂಡವನ್ನು ಹಾಕೋದು, ಕುಂಡ ಎತ್ತೋದು, 108 ಸಣ್ಣ ಪುಟ್ಟ ಕೆಲಸ ಇರುತ್ತೆ. ಯಾರು ಮಾಡದೇನೆ ಇದ್ದರೆ ಯಜ್ಞ ಯಾಗ ಈ ಕ್ರಿಯೆಗಳೆಲ್ಲ ನಡೆಯೋದು ಹೇಗೆ?
ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದಾಗ ಆಯಿತು, ನೀವೇನು ಕಾಳಜಿ ಮಾಡಬೇಡ್ರಿ, ನಾನೊಂದು ವ್ಯವಸ್ಥೆ ಮಾಡ್ತೇನೆ ಅಂತ ತದಾ ಪ್ರವೃತ್ತಿ ತತ್ಪಾನ ತಮೋಗುಣದ ಸಾರವನ್ನೇ ಸಾರಾಯಿಯನ್ನಾಗಿ ಮಾಡಿಕೊಟ್ರು. ತಮೋಗುಣ ಸಾರ ಅದನ್ನು ಮಾಡಿದಾಗ ತದಾ ಪ್ರವೃತ್ತಿ ತತ್ಪಾನ, ಯಾರು ಪಾನ ಮಾಡಿದರೋ ಅವತ್ತಿನಿಂದ ಸುರಾಪಾನದಿಂದ ಕಾರ್ಯ ಯಾವುದು ಅಂತ ತಿಳಿಲಿಲ್ಲ. ಏನು ಮಾತಾಡಬೇಕು ಏನು ಬಿಡಬೇಕು ಅದು ತಿಳಿದಿಲ್ಲ. ಹೀಗೆಲ್ಲ ಮಾಡಿ ಅದರಲ್ಲೂ ಸುರಾಪಾನದ ಲೋಭದಿಂದ ಯಾವ ಕೆಲಸ ಹೇಳಿದ್ರು ಮಾಡಲಿಕ್ಕೆ ಶುರು ಮಾಡೋದು. ನಮಗೊಂಚೂರು ಕುಡಿಲಿಕ್ಕೆ ವ್ಯವಸ್ಥೆ ಮಾಡಿದ್ರೆ ನೀವೇನು ಹೇಳ್ತೀರೋ ಕೇಳ್ತೀವಿ, ಹಾಗೆ ಬನ್ನಿರಿ ದಾರಿಗೆ ಅಂಥೇಳಿ. ಅಂದರೆ ಇದರ ಮೇಲೆ ದೇವರು ಮೋಸ ಮಾಡಿದರು ಅಂತ ಅನಿಸುತ್ತೆ. ಹಾಗೆಲ್ಲ ಏನಿಲ್ಲ. ಒಂದೆರಡು ಮಾತುಗಳನ್ನು ಮಹಾಭಾರತ ಹೇಳುತ್ತೆ. ಅವರವರ ಯೋಗ್ಯತಾನುಸಾರವಾಗಿ ಎಲ್ಲರೂ ಕುಡಿಬೇಕು ಅಂತ ನಿಯಮ ಇಲ್ಲ, ಕುಡಿದೋರೆಲ್ಲರೂ ಹುಚ್ಚುಚ್ಚಾಗಿ ಆಡಬೇಕು ಅಂತವೂ ನಿಯಮ ಇಲ್ಲ. ಸ್ವಲ್ಪ ಡೀಸೆಂಟಾಗಿ ಇರ್ತಾರೆ. ಅದು ಇನ್ನೊಂದು, ಕೆಲವರು ಡೀಸೆಂಟಾಗಿ ಯಾಕಿರ್ತಾರೆ ಅಂದರೆ ಅಷ್ಟು ಕುಡಿದು ಅಭ್ಯಾಸ ಆಗ್ಬಿಟ್ಟಿರತ್ತಂಥವ್ರಿಗೆ, ಅದೊಂದು ವ್ಯುತ್ಪನ್ನ ಕುಡುಕರು ಅಂತ. ಹಾಗಾಗಿ ಸರ್ವಥಾ ಅದನ್ನು ಪಾನವನ್ನೇ ಮಾಡಬಾರ್ದು, ಮದ್ಯಪಾನವನ್ನು ಎಂದೂ ಮಾಡಲೇಬಾರ್ದು. ಅದು ನಮಗೆ ನಿಮಗೆ ಮಾಡಿರುವ ಶಾಸನ ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಬ್ರಾಹ್ಮಣರಿಗೆ ತತ್ರಾಪಿ ಮಾಧ್ವರಲ್ಲಿ ಇನ್ನೂ ಆ ಒಂದು ಸಂಪ್ರದಾಯ ಇರೋದು ಎಷ್ಟು ಒಳ್ಳೆಯದು. ಇದ್ದ ಸಂಪತ್ತು ಉಳಿಯುತ್ತೆ. ಇಲ್ಲಾಂದ್ರೆ ಎಷ್ಟು ಸಂಪತ್ತಿದ್ದರೂ ತನ್ನ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳದೆ ಅದನ್ನು ಕುಡೋದು ಹೊಡೋದು, ಎಷ್ಟು ಮನೆಗಳು ಬೀದಿಗೆ ಬಂದದ್ದು, ಎಷ್ಟು ಸಮಸ್ಯೆ. ಹೀಗಾಗಿ ಕೇಚಿದ್ ಹಸಂತಿ ತತ್ಪೀತ್ವ, ಕೆಲವರು ನಗತಾರೆ, ಪ್ರಬದಂತಿ ತಥಾಪರೆ, ಬಾಯಿಗೆ ಬಂದಿದ್ದು ಆಡ್ತಾರೆ, ನೃತ್ಯಂತಿ ಮುದಿತಾಹ, ಕುಣದು ಕುಪ್ಪಳಿಸಿ, ಕೇಚಿತ್ ಗಾಯಂತಿ ಚ ಶುಭಾಶುಭಂ, ಶುಭವೋ ಅಶುಭವೋ ಗಾನ ಮಾಡ್ತಾರೆ, ಕಲಿಂತೆ ಕುರುವತೆ ಭೀಷ್ಟಂ, ಸುರಾಪಾನವನ್ನು ಮಾಡಿ ಜಗಳ ಆಡ್ತಾರೆ, ಅಭಿಷ್ಟಂ ಪ್ರಹರಂತಿ ಹೊಡೆದಾಡ್ತಾರೆ, ಕ್ವಚಿತ್ ಧಾವಂತಿ ಸಹಸ ಪ್ರಸ್ಕಲಂತಿ ಪದಂತಿ ಚ, ಓಡ್ತಾರೆ ಬೀಳ್ತಾರೆ ಎಡವುತ್ತಾರೆ, ಅಯುಕ್ತಂ ಬಹುಭಾಷಂತೆ, ಸಂಬಂಧವೇ ಇಲ್ಲದೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇರ್ತಾರೆ. ಇವೆಲ್ಲ ಸುರಾಪಾನದಿಂದ ಆಗೋದನ್ನು ಮಹಾಭಾರತ ಸ್ವಚ್ಛವಾಗಿ ಏನೇನಾಗತ್ತೆ ಅಂತ ವ್ಯವಸ್ಥೆ ಮಾಡಿ, ಕೆಲವರು ದೇಹದ ಮೇಲೆ ಬಟ್ಟೆ ಇದೆಯೋ ಇಲ್ಲೋ ಅನ್ನೋ ಪರಿವೇನೂ ಇರೋದಿಲ್ಲ. ಭಾಗವತದಲ್ಲಿ ಈ ದೃಷ್ಟಾಂತವನ್ನು ಕೊಡ್ತಾರೆ. ಮದಿರಾ ಮದಾಂಧಃ, ಅಪರೋಕ್ಷ ಜ್ಞಾನಿ ಆಗಿರ್ತಾನಂತ. ವಾಸೋ ದೇಹದ ಮೇಲೆ ಬಟ್ಟೆ ಇದೆಯೋ ಇಲ್ಲೋ ಅನ್ನುವ ಖಬರೂ ಇಲ್ಲದಂತೆ ದೇವರಲ್ಲೇ ಅವನು ಮನಸ್ಸನ್ನು ಇಟ್ಟು ಇರ್ತಾನೆ ಅಂತ. ಕೆಲವೊಂದು ಸುರಾಪಾನ ಮಾಡಿದವರ ದೃಷ್ಟಾಂತವನ್ನು ಒಳ್ಳೆಯದಕ್ಕೂ ಕೊಡ್ತಾರೆ. ದೇವರ ಸೃಷ್ಟ್ಯಾದಿಗಳಿಗೆ ಓಂ ಲೋಕವತ್ತು ಲೀಲಾ ಕೈವಲ್ಯಂ ಓಂ ಅಂತ ಒಂದು ಸೂತ್ರ, ಅದಕ್ಕೆ ಮಧ್ವಾಚಾರ್ಯರು ಭಾಷ್ಯವನ್ನು ಬರೀತಾ ದೇವರು ಸೃಷ್ಟ್ಯಾದಿಗಳನ್ನು ಮಾಡ್ತಾನಲ್ಲ ಅದು ಹೇಗೆ ಅಂದರು. ಆನಂದ ಜಾಸ್ತಿಯಾಗಿ. ಅಲ್ಲ, ಆನಂದ ಜಾಸ್ತಿಯಾಗಿ ಪ್ರಯೋಜನ ಇಲ್ಲದೆ ಏನಾದರೂ ಮಾಡ್ತಾರಾ? ಅದಕ್ಕೆ ಆಚಾರ್ಯರು ಕೊಟ್ಟ ದೃಷ್ಟಾಂತ, ಕುಡಿದೋರನ್ನು ಹೋಗಿ ಕೇಳ್ರಿ, ಅವ್ರು ಕುಣಿತಾ ಇರ್ತಾರೆ, ಅವ್ರು ಯಾರು ಫೀಸ್ ಕೊಡ್ತಾರೆ? ಯಥಾ ಮತ್ತಸ್ಯ ನರ್ತನಂ ಅಂತ ಆಚಾರ್ಯರು, ಕುರುತೆ ಸೃಷ್ಟ್ಯಾದಿಕಂ ಹರೇರ್ನೈವ ಪ್ರಯೋಜನಂ ಅಪೇಕ್ಷತು ಕುರುತೆ ಕೇವಲಾನಂದಾತ್ ಯಥಾ ಮತ್ತಸ್ಯ ನರ್ತನಂ ಅಂತ ಆಚಾರ್ಯರ ಭಾಷ್ಯ. ಅದು ಕುರುತೆ ಕೇವಲಾನಂದಾತ್, ಆನಂದ ಜಾಸ್ತಿಯಾಗಿ ಪ್ರಯೋಜನ ಇಲ್ಲದೇ ಇದ್ದರೂ ಕುಣಿದು ಕುಪ್ಪಳಿಸ್ತಾರಲ್ಲ ಈ ಹುಡುಕರು, ಹಾಗೆ ನಮ್ಮ ದೇವರು ಸೃಷ್ಟ್ಯಾದಿಗಳನ್ನು ತನಗೆ ಏನು ಪ್ರಯೋಜನ ಇಲ್ಲದೇ ಇದ್ದರೂ ಮಾಡ್ತಾನೆ ಅಷ್ಟಂಶಕ್ಕೆ. ಆದರೆ ಇಲ್ಲಿ ಕುಣಿದವರಿಗೆ ಆಮೇಲೆ ಕೈ ನೋವು ಕಾಲು ನೋವು ಮುಂದೆಲ್ಲ ಬಹಳ ತ್ರಾಸಿದೆ, ದೇವರಿಗೆ ಈ ಸೃಷ್ಟ್ಯಾದಿಗಳಿಂದ ಯಾವ ತ್ರಾಸೂ ಇಲ್ಲ ಅಂತ ಲೀಲೆಯಿಂದ ದೇವರು ಮಾಡ್ತಾನೆ. ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ ಪುಷ್ಟ ಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ದುಷ್ಟ ನಿಶ್ಚೇಚ ಸಂಹಾರಕರ ಮೋದ್ಯಕಂ ಹೃಷ್ಟಪುಷ್ಟಾನುಶಿಷ್ಟ ಪ್ರಜಾ ಸಂಶಯಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ, ದೇವರಿಗೆ ಇದು ಲೀಲೆ, ಅನಾಯಾಸವಾಗಿ ಮಾಡ್ತಾನೆ, ಅವನಿಗೆ ಆಮೇಲೂ ತ್ರಾಸಿಲ್ಲ. ಕುಡುಕನಿಗೆ ಮಾತ್ರ ಮಹಾ ಸಮಸ್ಯೆ ಇದೆ ಅಂತ. ಧೃತಿಂ ಲಜ್ಜಾಂಚ ಬುದ್ಧಿಂಚ ಪಾನಂ ಪೀತಂ ಪ್ರಣಾಶಯೇತ್. ಚೆನ್ನಾಗಿ ಪಾನ ಮಾಡಿದವನಿಗೆ ಧೈರ್ಯ ಇಲ್ಲ, ಧೈರ್ಯವನ್ನು ಬಿಡ್ತಾನೆ, ಕೆಲವರು ಧೈರ್ಯವೂ ಬರುತ್ತದೆ, ಎರಡೂ ಇದೆ. ಲಜ್ಜಾಂ ನಾಚಿಕೆಯನ್ನು ಬಿಡ್ತಾನೆ, ಆದ್ದರಿಂದ ಅದನ್ನು
ಪಾನ ಮಾಡಬಾರ್ದು ಅಷ್ಟೆಲ್ಲ ಹೇಳಿ ಬುದ್ಧಿಸತ್ವೈ ಪರೀಕ್ಷೀಣ ತೇಜೋಹೀನ ಮಲಾನ್ವಿತಾ ಪೀತ್ವಾ ಪೀತ್ವಾ ತೃಷಾಯುಕ್ತ ಪಾನಪಾಸಂಭವಂತಿ ಚ. ಕುಡಿದು 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 ಅದಿಲ್ಲದೆ ಬದುಕಲಿಕ್ಕೆ ಆಗಲ್ಲ ಅನ್ನೋ ಮಟ್ಟ ತರುತ್ತಾರೆ ಪಾರ್ವತಿ. ಪಾನಕಾಮ ಪಾನಕಥಾ, ಮದಿರಾಪಾನ ಮಾಡೋದು, ಅದರ ಕಥೆಗಳನ್ನೇ ಹೇಳೋದು, ಮತ್ತೆ ಕುಡಿಯೋದು. ಹೀಗಾಗಿ ತದಾ ಪ್ರವೃತ್ತಿ ವೈಲೋಕೆ ದೀನೈ ಪಾನವಶೈರ್ನರೈಹಿ, ದೀನರಾದ ಪಾನವಶರಾದವರು ದಾಸರಾದ, ನೀವು ಹೇಳಿದ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ. ಅವರು ಗುರುಗಳ ದ್ವೇಷ ಮಾಡ್ತಾರೆ, ಗುರುಗಳನ್ನು ಬೈತಾರೆ. ಹೌದು, ಲೋಕದಲ್ಲಿ ಒಂದು ನಿಯಮ ಇದೆಯಂತೆ ನಮ್ಮ ಸರ್ಕಾರದಲ್ಲಿ. ಪಾನಮತ್ತನಾದಾಗ ಅಫೆನ್ಸ್ ಮಾಡಿದರೆ, ಅವನು ಮರ್ಡರ್ ಮಾಡಿದರೆ ಅದು ಇನ್ವ್ಯಾಲಿಡ್ ಅಂತೇನೋ ಅಂತಾರಂತಪ್ಪ. ನಾನು ಕುಡಿದು ಬಿಟ್ಟಿದ್ದೆ, ಅವನು ಕುಡಿದದ್ದು ಆಗ ಏನಾದರೂ ಗ್ಯಾರಂಟಿ ಆದರೆ ಇವರು ಲಾಯರ್ಗಳು ಏನು ವಾದ ಮಾಡಿದರೂ ಅದೇನು ಪ್ರಯೋಜನ ಆಗಲ್ಲಂತ. ಅವನು ಕುಡಿದಿದ್ದ, ಆದ್ದರಿಂದ ಅವನು ಅಪರಾಧವನ್ನು ಮಾಡಿದರೂ ಅಪರಾಧ ಅಲ್ಲ ಅಂತ ಅವನನ್ನು ಬಿಡುವಂತಹ ಒಂದು ಸಂಪ್ರದಾಯ ಏನೋ ಇದೆಯಂತ. ಹಾಗಾಗಿ ಅದಕ್ಕೋಸ್ಕರ ಕುಡಿಯೋದಲ್ಲ, ಸದಾ ಕುಡಿದಾಗ ಏನೋ ಅಡ್ಡ ಬಂದ ಅವನು ಅಷ್ಟೇ. ಇಲ್ಲಿ ಅದೇನು ನ್ಯಾಯ ನೀತಿ ಅದು ಹೆಚ್ಚಿಂದು ಗೊತ್ತಿಲ್ಲ, ಯಾವುದೋ ಒಂದು. ಒಟ್ಟು ನಾರ್ಮಲ್ ಆಗಿರುವ ವ್ಯಕ್ತಿ ಮಾಡಿದ ಅಪರಾಧಕ್ಕಿನ್ನ ಇವನು ಕುಡಿದು ಪಡೆದು ಮಾಡಿದ ಅಪರಾಧಕ್ಕೆ, ಡ್ರೈವಿಂಗು ಏನೇನೋ ಇದೆ, ಅದಕ್ಕೆ ಕುಡಿದು ಗಾಡಿನೇ ಓಡಿಸ್ಬೇಡ್ರಿ ಏನೇನೋ ಇದೆ. ಹಾಗೆ ಈಗ ಪಾಪಕರ್ಮ ಮಾಡ್ದ, ಒಪ್ಕೊಳ್ತೀವಿ ಪಾನ ಮಾಡಿದವನು. ಆದರೆ ಪಾನ ಮಾಡಿದಾಗ ಮಾಡಿದ ಪಾಪಕ್ಕೆ ಲೇಪ ಇದೆಯೋ ಇಲ್ವೋ, ಇಲ್ಲಿ ಉಮಾದೇವಿಯ ಪ್ರಶ್ನೆ. ಯಾಕೆಂದರೆ ಅವನು ನಾರ್ಮಲ್ ಆಗಿದ್ದಾಗ ಪಾಪ ಮಾಡಲಿಕ್ಕೆ ಹೆದರೋನು, ಈಗ ಕುಡಿದದ್ದರಿಂದ ಅವನು ಹೀಗೆ ಮಾಡ್ದ. ಸೊ ಕುಡ್ದಾಗ ಮಾಡಿದ ಪಾಪ, ಅದಕ್ಕಂದ್ರು ಕುಡಿದ ಪಾಪ ಒಂದು, ಕುಡಿದ ಮೇಲೆ ಮಾಡಿದ ಪಾಪ ಒಂದು, ಎರಡು ಸೇರ್ತವನಿಗೆ ಅಂಥೇಳಿ. ಹಾಗಾಗಿ ಇನ್ಯಾವನು ಪಾನ ಮಾಡುವಂಥದ್ದು ಎರಡೂ ಪಾಪವೂ ಉಂಟು. ದೇವರಲ್ಲಿ ಅದ್ಯಾವುದು ಮಾಫಿಲ್ಲ. ಯದಿ ಪಾನಂ ನ ವರ್ಜೇರನ್ ಸಂತಶ್ಚಾರಿತ್ರ ಕಾರಣಾತೆ, ಒಂದು ವೇಳೆ ಸಜ್ಜನರು ಸದ್ವೃತ್ತಾಂತಕ್ಕಾಗಿ ಸುರಾಪಾನವನ್ನು ಬಿಟ್ಟರೆ ಅವರು ಚೆನ್ನಾಗಿ ಇರ್ತಾರೆ, ಆದ್ದರಿಂದ ಬಿಡಬೇಕು ಸಜ್ಜನರಾದವರು ಅಂಥೇಳಿ ಪಾರ್ವತಿ ಕೇಳ್ತಾಳೆ. ಸ್ವಾಮಿ, ಪಾಪಗಳನ್ನು ಮನುಷ್ಯ ಮಾಡ್ತಾನಲ್ಲ, ಹಾಗೆ ಪುಣ್ಯವನ್ನು ಯಾವುದು ಏನು ಎತ್ತ ಅದರ ಬಗ್ಗೆ ಹೇಳ್ರಿ. ವಿಧಾನಂ ಸುಕೃತಸ್ಯಾಪಿ ಭೂಯಶೃಣು ಶುಚಿಸ್ಮಿತೆ. ಪುಣ್ಯ ಯಾವುದು ಹೇಳ್ತೀನಿ ಕೇಳು. ಯದ್ ಔಪರಿಮಕಂ ಚೈವ ಸುಕೃತಂ ನಿರುಪದ್ರವಂ. ಔಪರಿಮಿಕ ಅಂದರೆ ಪ್ರಾರಂಭದಿಂದಲೂ ಪುಣ್ಯಕರ್ಮವನ್ನೇ ಮಾಡ್ತಾ ಬರ್ತಾ ಇರೋದು, ಯಾರಿಗೂ ತೊಂದರೆ ಕೊಡದೆ, ಇನ್ನೊಬ್ಬರ ಸುದ್ದಿಗೆ ಹೋಗದೆ, ಯಾರು ಒಳ್ಳೆಯ ಕೆಲಸವನ್ನು. ಮಹಾಭಾರತ 16 ಬಾರಿ ಹೇಳಿದ್ದು ಯಾವುದು ಪುಣ್ಯ ಅಂದರೆ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಇರೋದು. ಇದೊಂದು ದೊಡ್ಡ ಪುಣ್ಯದ ಕೆಲಸ ಅಂತ. ಅವನ ಪಾಡಿಗೆ ಅವನು ಕೂತಿದ್ದ ಅಂದರೆ ಅವನಷ್ಟು ಪುಣ್ಯಾತ್ಮ ಇನ್ಯಾರೂ ಇಲ್ಲಂತ. ಹಾಗಾಗಿ ನಿನಗೆ ಉಪಕಾರ ಮಾಡಲಿಕ್ಕಾಗತ್ತೋ ಬಿಡತ್ತೋ, ತಣ್ಣಗೆ ನಿನಪಾಡಿಗೆ ನೀನು ನಿವೃತ್ತಿ ಪಾಪಕರ್ಮಭ್ಯಸ್ ತದೌಪರಿಕಮಂ ಪ್ರಿಯೇ. ಪಾಪಕರ್ಮಗಳಿಂದ ಮುಕ್ತನಾದವನು, ಮನಸ್ಸು ಮಾತು ಹಾಗೂ ದೇಹ ಇದರಿಂದ ಉಂಟಾದ ದೋಷಗಳನ್ನು ಬಿಡಬೇಕು ಅಂತಾದರೆ ಅವನು ಯಾರ ಸುದ್ದಿಗೆ ಹೋಗದೇ ಇದ್ದರೆ ಅವನಿಗೆ ಯಾವ ಪಾಪದ ಲೇಪ ಇಲ್ಲಂತ. ಪ್ರಥಮಂ ವರ್ಜಯೇದ್ದೋಷಾನ್ ಯುಗಪತ್ ಪೃಥಗೇವ ತತ. ನೋಡು, ಮೊದಲು ಕಾಯಿಕ ವಾಚನಿಕ ಮಾನಸವಿದ ಪಾಪಗಳನ್ನು ಏಕಕಾಲಕ್ಕೆ ಬಿಡಬೇಕು. ಆಗಲ್ವಾ, ಗ್ರ್ಯಾಜುಯಲ್ ಆಗಿ ಒಂದೊಂದೇ ಬಿಡಬೇಕಂತ. ಗ್ರ್ಯಾಜುಯಲ್ ಆಗಿ ಬಿಡೋದು ಅಂದ್ರೇನು, ಅದು ಪಾಪ ಮಾಡಿ ಅಭ್ಯಾಸ ಆದವ್ರಿಗೆ ಸಡನ್ನಾಗಿ ಬಿಡ್ಲಿಕ್ಕಾಗಲ್ಲ. ದಿನಾ ಚೆನ್ನಾಗಿ ಯಾರನ್ನ ಬೈದವ್ರಿಗೆ ನೀವು ಬಿಟ್ಬಿಡಿ ಏನ್ರಿ, ಸರಿ ಯಾರ್ಯಾರನ್ನೋ ಬೈಯಲ್ಲ ನಿಮ್ಮನ್ನೇ ಬೈತೀವಿ ಬಂದು ಹೋಗ್ರಿ ಅಂತಾರವ್ರು. ಅದು ಒಟ್ಟಿಗೆ ಬಿಡೋದು ಕಷ್ಟ. ಗ್ರ್ಯಾಜುಯಲ್ನಾಗಿ ಬಿಡ್ರಿ ಅಂದರು. ಪಾಪಗಳನ್ನು ಒಂದಾದ ಮೇಲೆ ಒಂದು ಅದನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡಿ. ತಥಾ ಧರ್ಮಂ ಅವಾಪ್ನೋತಿ ದೋಷತ್ಯಾಗೋ ಹಿ ದುಷ್ಕರ. ದೋಷ ಬಿಡೋದಿದೆಯಲ್ಲ ಅದು ತುಂಬ ಕಷ್ಟ. ಆದರೆ ಅದನ್ನು ಬಿಡಲಿಕ್ಕೆ ಪ್ರಯತ್ನವನ್ನು ಮಾಡಿದರೆ ನಿಜವಾಗಲೂ ಅವನು ತಪ್ಪು ಮಾಡೋದು ತಪ್ಪಲ್ಲ, ತಪ್ಪನ್ನು ತಪ್ಪು ಅಂತ ಅಂದೇ ಇರೋದು, ಅದನ್ನು ತಿದ್ದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡದೇ ಇರೋದು ತುಂಬ ದೊಡ್ಡ ತಪ್ಪಂತ. ಸೌಕರ್ಯಂ ಪಶ್ಯ ಧರ್ಮಸ್ಯ ಕಾರ್ಯಾರಂಭ ಧೃತೋಪಿ ಚ ಆತ್ಮಾಚ ಲಬ್ಧೋ ಪರಮೋ ಲಭಂತೆ ಸುಕೃತಂ ಪರಂ. ನೋಡು ಪಾರ್ವತಿ, ಧರ್ಮ ಕಾರ್ಯವನ್ನು ಮಾಡುವುದರಿಂದ ಪುಣ್ಯ ಬರುತ್ತೆ, ಎಲ್ಲ ಸರಿ. ಧರ್ಮ ಕಾರ್ಯ ಮಾಡ್ತೀನಿ ಅಂದರೂ ಪುಣ್ಯ ಬರುತ್ತೆ ಅಂತಾರೆ ಆಚಾರ್ಯರು. ಈ ಮಾತನ್ನು ಗೀತಾ ತಾತ್ಪರ್ಯದಲ್ಲಿ ಅಂತಾರೆ. ಪ್ರಾರಂಭ ಮಾತ್ರಂ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ ಅಂತ. ಸತ್ಕರ್ಮಾಚರಣೆಯನ್ನು ಮಾಡ್ತೀನಿ ಅಂದರೂ ಪುಣ್ಯ ಬರುತ್ತಂತ. ದ್ವಾದಶ ಸ್ತೋತ್ರದಲ್ಲೂ ಒಂದು ಯಾರು ಯತತೋಪಿ ಹರೇ ಪದ ಸಂಸ್ಮರಣೆ
ಸಕಲಂ ಹ್ಯಗಮಾಚುಲಯಂ ವ್ರಜತಿ. ದೇವರ ಸ್ಮರಣೆಯನ್ನು ಮಾಡ್ತೀನಿ ಅಂದದ್ದಕ್ಕೆ ಪುಣ್ಯವನ್ನು ಕೊಡ್ತಾನಂತೆ. ನಾಳೆ ಒಳ್ಳೆ ಪರ್ವಕಾಲ, ಗ್ರಹಣ ಇದೆ, ನಾಳೆ ಒಂದಿಷ್ಟು ಜಪವನ್ನು ಮಾಡಿ 4 ಜನರಿಗೆ ಯೋಗ್ಯರಿಗೆ ನಾನು ದಕ್ಷಿಣೆಯನ್ನು ಕೊಡ್ತೀನಿ ಅಂತ ಇವತ್ತು ಸಂಕಲ್ಪ ಮಾಡಿದರೂ ಕೂಡ ದೇವರು ಪುಣ್ಯವನ್ನು ಕೊಡ್ತಾನೆ. ಆ ಪುಣ್ಯದಿಂದ ದೇವರು ಮಾಡುವ ದೊಡ್ಡ ಉಪಕಾರ ಏನಂದರೆ, ನಾಳೆ ನೀನು ಜಪ ಮಾಡಲಿಕ್ಕೆ ಏನಾದರೂ ತೊಂದರೆ ಪಾಪದಿಂದ ಬರೋದಿದ್ದರೆ ಇವತ್ತು ಮಾಡಿದ ಸಂಕಲ್ಪದಿಂದ ಬಂದ ಪುಣ್ಯ ಆ ಪಾಪವನ್ನು ದೂರ ಮಾಡಿ ಜಪ ಮಾಡುವ ತಾಕತ್ತನ್ನು ನಿನಗೆ ಮಾಡಿಕೊಡುತ್ತಂತೆ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ದೇವರಿಗೆ ಸಂಬಂಧಪಟ್ಟ ಕೆಲಸವನ್ನು ಮಾಡ್ತೀನಿ ಅನ್ನೋ ಪುಣ್ಯ ಬರುತ್ತೆ. ಏನು ಗಂಟೇನು ಹೋಯ್ತು ಮಾಡ್ತೀನಿ ಅನ್ನಲಿಕ್ಕೆ, ಅದನ್ನು ಇಲ್ಲೇ ಮಹಾಭಾರತವು ಅದೇ ಮಾತನ್ನೇ ಹೇಳಿತ್ತು. ಅಹೋ ನೃಶಂಸ ಪಚ್ಯಂತೆ ಮಾನುಷ ಸ್ವಲ್ಪ ಬುದ್ಧಯ ಏತಾದೃಶಂ ನ ಬುದ್ಧಂತೆ ಆತ್ಮಾಧೀನಂ ನ ನಿರ್ವ್ಯತಾಃ. ಕರುಣೆ ಇಲ್ಲದ ಅಲ್ಪಮತೀಯ ಮಾನವರು ನರಕಾದಿ ಶಿಕ್ಷೆಗಳನ್ನು ಅನುಭವಿಸಿ ದೋಷವನ್ನು ತ್ಯಾಗ ಮಾಡೋದಿಲ್ಲ. ಅವರು ತಮ್ಮಲ್ಲೇ ಇಟ್ಕೊಂಡಿರ್ತಾರೆ. ಬುದ್ಧಿವಂತರು ಮಾತ್ರ ತಾವು ದೋಷವನ್ನು ಬಿಡ್ತಾರೆ. ಬೇರೆ ಬೇರೆ ಪ್ರಾಯಶ್ಚಿತ್ತಗಳಿದೆ, ಅದನ್ನು ಮಾಡಿಕೊಂಡು ದೋಷವನ್ನು ಬಿಡ್ತಾರೆ. ಏನೇನದು? ಶುತ್ವಾಚ ವೃದ್ಧ ಸಂಯೋಗಾತ್ ಇಂದ್ರಿಯಾಣಾಂಚ ನಿಗ್ರಹಾತ್. ಪಾಪ ಬಿಡೋ ಬಗೆ ಹೇಗೆ? ಮೊದಲನೇದು ದೊಡ್ಡವರ ಮಾತನ್ನು ಕೇಳೋದು. ಇದೊಂದು ಪಾಪ ಬಿಡಲಿಕ್ಕೆ ದೊಡ್ಡ ಮೆಟ್ಟಿಲು. ಅದೇ ಕಷ್ಟ ಈಗ. ಯಾಕೆಂದರೆ ನಮ್ಗಿನ್ನ ದೊಡ್ಡವ್ರು ನಮ್ಗೆ ಯಾರೂ ಕಾಣೋದೇ ಇಲ್ಲ. ನಾನೇ ದೊಡ್ಡವನು ಅನ್ನೋ ಭಾವನೆ ಇರುತ್ತೆ. ಯಾರಾದರೂ ಏನಾದರೂ ಹೇಳಿದ್ರೆ ಕೇಳಿದಾಗ ಮಾಡಿ ನಾವು ಅಂತೀವಿ ಪಾಪ. ಏನು ಇನ್ನೂ ಪಾಪ, ಎಳೆ ನಿಂಬೇಕಾಯಿ ಏನು ತಿಳ್ಕೊಂಡಿಲ್ಲ ಅವರು ಅಂಥೇಳಿ ಅವರ ಬಗ್ಗೆ ಕನಿಕರವನ್ನು ವ್ಯಕ್ತ ಮಾಡಿ ಬರ್ತೀವಿ ನಾವು. ಪ್ರಹ್ಲಾದರಾಜರು ಹಿರಣ್ಯಕಶಿಪು ಕೇಳ್ದ, ಅಲ್ಲೋ ಪ್ರಹ್ಲಾದ, ನೀನು ಯಾವಾಗ ಕೇಳಿದ್ರು ದೇವರು 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 ಅಂತಿ. ಅದೇನು ಮಾಡಿದ್ರು? 2ನೇ ಪರೀಕ್ಷೆಯಲ್ಲೂ ಅಂದರು, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಚ್ಛೇನ್ ನವಲಕ್ಷಣ. ನವವಿಧವಾದ ಭಕ್ತಿಯನ್ನು ಮಾಡಿದರೆ ಅಪ್ಪ ನಾನು ಬದುಕದ್ದಕ್ಕೆ ಸಾರ್ಥಕ ಅಂತ ಬೆನ್ನು ತಟ್ಕೋಬೋದು. ಗುರುಗಳನ್ನು ನೋಡಿದ್ರು, ಗುರುಗಳನ್ನು ನಮ್ಮ ಅಪ್ರಾಣೆ ಇದು ಯಾವುದು ನವವಿಧ ಆಗಿವಿಧ, ನಮಗೆ ಈ ಶ್ರವಣ ಮನನ ನಿಧಿಧ್ಯಾಸನ ನಮ್ಮ ಅಪ್ರಾಣೆ ಗೊತ್ತಿಲ್ಲ, ಅವನ್ನೇ ಕೇಳಬೇಡ. ಪ್ರಹ್ಲಾದ ನಿಂಗೆ ಯಾರು ಹೇಳಿಕೊಟ್ರು? ಪ್ರಹ್ಲಾದರಾಜರಂದರು, ದೇವರ ಬಗ್ಗೆ ನಿಮಗೆ ಕೇಳೋ ಎಲಿಜಿಬಿಲಿಟಿನೇ ಇಲ್ಲ ಅಂತ. ಅಲ್ಲೋ ನಮಗೆ ಯಾಕಿಲ್ಲ ಎಲಿಜಿಬಿಲಿಟಿ? ನಿಮ್ಗೆ ಯಾಕಿಲ್ಲ ಅಂದರೆ ನೀವೆಲ್ಲ ಹರಟೆ ಮಲ್ಲರು ಅಂತ ನಮ್ಮ ಬಗ್ಗೆ ಒಂದು ಸರ್ಟಿಫಿಕೇಟ್ ಕೊಟ್ಟ್ಯಾರ. ಮತಿನ್ನ ಕೃಟ್ಟೆ ಪರತಸ್ವತೋಪಿವ ಮಿಥೋ ವಿಪದ್ಯೇತ ಗ್ರಹವ್ರತಾನಾಂ ಅದಂತಗೋಭಿರವಿಟತಂ ತಮಿಸ್ರಂ ಪುನಃ ಪುನಶ್ಚರ್ವಿತ ಚರ್ವಣಾನಾಂ. ಕೃಷ್ಣೇ ಮತಿ. ದೇವರಲ್ಲಿ ನಮ್ಮ ಬುದ್ಧಿ ನೆಡಬೇಕಾದರೆ, ಅದು ಆ್ಯಕ್ಟಿವೇಟ್ ಆಗಬೇಕಾದರೆ ದೇವರ ವಿಷಯದಲ್ಲಿ ಪರತಃ ಸ್ವತೋಪಿ, ಇನ್ಯಾರೋ ಉಪದೇಶವನ್ನು ಮಾಡಿದ್ರು ಅಥವಾ ನಾನೇ ಅಧ್ಯಯನ ಮಾಡಿದೆ, ಎರಡೂ ಸಾಧ್ಯ ಇಲ್ಲ ಅಂದರು. ಯಾಕೆ ಅಂದರೆ ಅದು ನಿನ್ನ ತಲೆಯಲ್ಲಿ ನಿಲ್ಲಬೇಕಾದರೆ ನಿನಗೆ ಮೊದಲು ವೈರಾಗ್ಯ ಬೇಕು. ನಾವು ವೈರಾಗ್ಯ ಇಲ್ಲ ನಿಂಗೆ ಹೇಗೆ ಗೊತ್ತಾಯಿತು? ಅದೇನು ಶಾಲಾ ಪಂಚೇನ ಅವ್ರು ನೋಡ್ರಿ ಹೊದ್ಕೊಂಡ್ಯಾರೆ, ನಂಗೆ ಗೊತ್ತಾಯಿತು ವೈರಾಗ್ಯ ಇದೆ ಅವ್ರಿಗೆ ಅಂತ. ಅದೇನಲ್ಲ, ಹೇಗೆ ಗೊತ್ತಾಯಿತು? ಪ್ರಹ್ಲಾದರಾಜರಂತಾರೆ, ನೀವೆಲ್ಲ ಹರಟೆ ಜಾಸ್ತಿ ಅಂತ. ಗೃಹವ್ರತಾನಂ ಅದಾಂತ ಗೋಭಿಹಿ. ಅದು ಹರಟೆ ಏನು? ಇಂದ್ರಿಯ ನಿಗ್ರಹಕ್ಕೆ ಸಂಬಂಧ ಪಡದ ಲೌಕಿಕವಾದ ತಿಂದದ್ದು, ಉಂಡಿದ್ದು, ಹುಟ್ಟಿದ್ದು, ತೊಟ್ಟದ್ದು, ಸಾಮಾನ್ಯ ಹರಟೆ ಹೊಡೆಯೋದು. ಇಷ್ಟನ್ನೇ ನಾವು ಹರಟೆ ಹೊಡಿತಾ ಇರ್ತೀವಿ. ಕಡೆಗೆ ನಾವು ಯಾವುದನ್ನ ಯಾತ್ರೆ ವಿಚಾರವನ್ನು ಮಾತಾಡಿದರೂ ಅಲ್ಲಿ ಮತ್ತೆ ಹರಟೆ ಅಂದರೆ ಅದೇ ಶುರು. ಅಯ್ಯೋ ಯೋ ಯೋ ಏನು ಇಡ್ಲಿ, ಏನು ಕೇಸರಿ ಬಾತು. ನಿಜವಾಗಲೂ ಇಡ್ಲಿಯಲ್ಲಿ ಪರೀಕ್ಷಿತ್ ರಾಜ, ಕೇಸರಿ ಬಾತಲ್ಲಿ ಶುಕಾಚಾರ. ಹೀಗೆ ನಾವು ಪ್ರತಿಯೊಂದನ್ನು ಹರಟೆಯಲ್ಲೇ ಪರ್ಯವಸಾನ ಮಾಡ್ತೀವಿ. ನಿಮಗೆ ಎಲ್ಲಿಂದ ಚರ್ವಿತ ಚರ್ವಣಾನ ದೇವರ ಬಗ್ಗೆ ನಿಮಗೆ ಒಳ್ಳೆಯ ಜ್ಞಾನ ಬರೋದು ಹೇಗೆ? ಹಾಗಾದರೆ ನೀವೆಲ್ಲ ಸ್ನಾನ ಮಾಡಿ ಬನ್ನಿ ಅಂದರು. ಯಾವ ಸ್ನಾನ ಅಂದರು? ಈ ಸ್ನಾನ ಅಲ್ಲ, ಅದು ನಿಮಗೆ ಸಾಧ್ಯವೂ ಇಲ್ಲ ಅಂದರು. ಯಾವ ಸ್ನಾನ? ದೊಡ್ಡವರ ಪಾದಧೂಳಲ್ಲಿ ಸ್ನಾನ ಮಾಡಿ ಬರಬೇಕು, ಅದು ನಿಮಗೆ ಸಾಧ್ಯ ಇಲ್ಲ ಅಂದರೆ. ಯಾಕೆ? ದೊಡ್ಡವ್ರು ಸಿಗಲ್ವ? ದೊಡ್ಡವ್ರು ಸಿಗಲ್ಲ ಅಲ್ಲ, ನಿಮಗಿನ್ನ ದೊಡ್ಡವ್ರು ಯಾರೂ ಇಲ್ಲ ಅಂತ ನಿಮಗೆ ಭ್ರಮೆ ಇದೆ. ಏನು ಮಾಡಬೇಕು ಅಂತ. ಯಾರು ದೊಡ್ಡವರ ಸಜ್ಜನರ ಪಾದಧೂಳಿಯಲ್ಲಿ ನೈಷಾಮ್ಯತಿಸ್ತಾವದು ರುಕ್ರಮಾಂಗ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದುತ್ತಃ ಮಹೀಯಸಾಂಬಾದರಜೋಭಿಷೇಕಂ ನಿಷ್ಕಿಂಚನಾನ ನವೃಣೀತ ಯಾವತ್. ಎಲ್ಲಿವರೆಗೂ ದೊಡ್ಡವರ ಪಾದಧೂಳಿಯಲ್ಲಿ ಮಜ್ಜನ ಮಾಡೋದಿಲ್ಲ, ಅಲ್ಲಿವರೆಗೂ ಮೈಲಿಗೆ ಹೋಗೋದೇ ಇಲ್ಲಂತೆ.
ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗನೊಲಿಯನು ಭಕ್ತರ ಸಂಗ. ಇದನ್ನೇ ಅಂದಿದ್ದವರು ವ್ಯಾಸವಿಠಲರು. ಗಂಗಾದಿಗಳಲ್ಲಿ ಸ್ನಾನ ಮಾಡಿದರೆ ದೇಹದ ಕೊಳಕು ಹೋಗೋದಪ್ಪ, ಮನಸ್ಸಿನ ಕೊಳಕು ಹೋಗಬೇಕಲ್ಲ, ಅದು ದೊಡ್ಡವರ ಪಾದಧೂಳಿಯಲ್ಲಿ ಮಾಡಬೇಕು. ಎಲ್ಲಿವರೆಗೂ ನಾ ದೊಡ್ಡವನು ಅನ್ನೋ ಭ್ರಮೆ ಇರುತ್ತೆ. ನಾವು ಕೆಲವರು ನಮಸ್ಕಾರ ಮಾಡಲಿಕ್ಕೆ ಸಂಕೋಚ. ಯಾಕೆ? ನಮಸ್ಕಾರ ಮಾಡಿಬಿಟ್ರೆ ನಾನು ಆಚಾರ್ಯಲ್ಲಿ ದೊಡ್ಡವರು ಅಂದ್ಕೊಂಡ್ಬಿಡ್ತಾರೋ ಅಂಥೇಳಿ ದೊಡ್ಡವರು, ನಮಗಿನ್ನ ಹಿರಿಯರು, ಅವರಿಗೆ ನಮಸ್ಕಾರ ಮಾಡೋ ದೊಡ್ಡ ಭಾಗ್ಯವನ್ನು ದೇವರು ಈ ಜನ್ಮದಲ್ಲಿ ಅಲ್ಲದೆ ಇನ್ಯಾವ ಜನ್ಮದಲ್ಲಿ ಮಾಡ್ತೇವೆ. ಯಾವುದೋ ಪ್ರಾಣಿಗಳಾದಾಗ ಏನು ನಮಸ್ಕಾರ ಇದೆ, ಅದು ಏನೂ ಮಾಡಲಿಲ್ಲ ಅನ್ನೋದಕ್ಕೆ ಹಾಗೆ ಹುಟ್ಟಿಸಿರ್ತಾನೆ. ಸತ್ಕೋ, ಏನು ಬೇಕಾದ್ರೂ ಓಡಾಡ್ಕೋ, ಯಾರ್ಯಾರು ನಿನ್ನೇನು ಅನ್ನೋದು. ಅಲ್ಲಿ ನಾಯಿ ಬಂತು ರೀ, ಆಚಾರ ಬಂದಾಗ ನಮಸ್ಕಾರವೇ ಮಾಡಲಿಲ್ಲ, ಸ್ವಾಮಿಗಳು ಬಂದಾಗಂತೂ ಬೊಗಳ್ತಾನೆ ಇತ್ತದು, ಏನು ಜ್ಞಾನ ಇಲ್ಲ, ಸ್ವಾಮಿಗಳು ಬಂದಾಗ ಹೀಗೆಲ್ಲ ಇರಬೇಕು, ಅದಕ್ಕೆ ಅದನ್ನು ನಾಯಿ ಅನ್ನೋದಪ್ಪ ಅಂದರು. ಆದರೆ ನಿನಗೆ ವಿವೇಕ ಇದ್ದವನು, ದೊಡ್ಡವರು ಯಾರು, ಹಿರಿಯರು ಯಾರು, ಜ್ಞಾನಜ್ಯೇಷ್ಠರು, ವಯೋವೃದ್ಧರು, ತಪಸ್ಸಿನಲ್ಲಿ ವೃದ್ಧರು, ಅವರಿಗೆ ಬಾಗು. ಇದೇ ಮಹಾಭಾರತದಲ್ಲೇ ಬರತ್ತೆ. ಕೆಲವರು ಇಡೀ ಜೀವನದಲ್ಲಿ ಬಗ್ಗಿ ನಡೆಯೋದು. ಏನೋ ಒಂದು ನಿಮಿತ್ತದಿಂದ ಯಾರ್ದೋ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡು ಅವ್ರು ಹೊಡ್ಕೋತಾರೆ. ಏನು ನನ್ನ ಕರ್ಮಾರಿ, ಮದುವೆ ಆದೇ ಹೆಂಡತಿ ಹತ್ರ ಬಗ್ಗದೆ, ಮಕ್ಕಳಾಯಿತು ಮಗನ ಹತ್ರ ಬಗ್ಗದೆ, ಈಗ ಮದುವೆ ಬೀಗರು ಬಂದರು ಅವ್ರ ಹತ್ರ ಬಗ್ಗೋದಾಯಿತು. ಹೊಟ್ಟೆ ಬಗ್ಗೋದು ಆಗೋಯ್ತು ನಮ್ಮ ಹಣೆ ಬರಹ. ಯಾಕೆ? ಮಗನೇ, ಹಿಂದಿನ ಜನ್ಮದಲ್ಲಿ ನಿನಗೆ ದೇವರು ಒಳ್ಳೆಯ ಜನ್ಮ ಕೊಟ್ಟಾಗ, ದೊಡ್ಡವರು ಬಂದಾಗ ಸೆಟದು ಗರುಡಗಂಬ ನಿಂತೆಲ್ಲ, ಅದರ ಫಲ ಇಡೀ ಜೀವನದಲ್ಲಿ ನೀನು ಬಗ್ಗಿ ತಗ್ಗಿ ನಡಿ. ಮನುಷ್ಯ ಜನ್ಮ ಬಂದಾಗ ಸ್ವಲ್ಪ ಯೋಗ್ಯರಿಗೆ ತಗ್ಗಿ ಬಗ್ಗಿ ಇದ್ರೆ ಆಚಾರ್ಯರು ಅದಕ್ಕೆ ತೃತೀಯ ಸ್ಕಂದ ಭಾಗವತಕ್ಕೆ ವ್ಯಾಖ್ಯಾನ ಮಾಡೋ ಸಂದರ್ಭದಲ್ಲಿ ಒಂದು ತಾತ್ಪರ್ಯವನ್ನು ಕೊಟ್ಟಾರೆ. ಅಲ್ಲೇನೆಂದರೆ, ಮೋಕ್ಷದಲ್ಲಿ ನಮಗೆ ಸ್ವಾತಂತ್ರ್ಯ ಇದೆ ಅಂತ ಒಂದು ಮಾತು. ಅದರ ಬಗ್ಗೆ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾ, ಸ್ವಾತಂತ್ರ್ಯ ಅನ್ನೋದು ಯಾರಿಗೂ ಯಾವ ಕಾಲದಲ್ಲೂ ಇಲ್ಲ. ಮೋಕ್ಷಕ್ಕೆ ಹೋದ ಮೇಲೆ ಸ್ವತಂತ್ರರಾಗಿ ಬಿಡ್ತೇವೆ ಅಂತಂದರೆ ದೇವರ ಸಾಮ್ಯ ಬಂದು ಹೋಯ್ತಲ್ಲ. ಇನ್ನು ಟೀಕಾಕೃತವಾದರೆ ಇನ್ನೊಂದು ಮಾತನಾಡ್ತಾರೆ ಸುಧೆಯಲ್ಲಿ, ದೇವರು ನಾವು ಮೋಕ್ಷದಲ್ಲಿ ಒಂದಾಗೋದಿಲ್ಲ ಅನ್ನೋದಕ್ಕೆ ಲಾಜಿಕ್ ಏನು, ಇನ್ ಜನರಲ್ ಕೊಡುವ ಲಾಜಿಕ್ ಏನು? ಒಬ್ಬ ಬಾಸ್ ನಮ್ಮ ಮೇಲಿದ್ದಾನೆ, ಇವನು ಕೆಳಗಿನ ಕೆಲಸದವನು. ಒಂದು ವೇಳೆ ಅವನಿಗೆ ಪ್ರಮೋಷನ್ ಕೊಟ್ಟರೆ ಅವನು ನಾನು ಸಮ ಆಗಿ ಬಿಡ್ತೇವೆ ಅನ್ನೋದಾದರೆ ಈ ಬಾಸ್ ಪ್ರಮೋಷನ್ ಕೊಡೋದೇ ಇಲ್ಲ. ನೀ ಯಾವಾಗಲೂ ದಾಸನಾಗೇ ಇರು, ನಾನು ಬಾಸಾಗೇ ಇರ್ತೀನಿ ಅಂತ. ಟೀಕಾರಾಯರಂತಾರೆ, ದೇವರು ಸಜ್ಜನರಿಗೆ ಮೋಕ್ಷ ಕೊಡುವುದರಿಂದಲೇ ಗೊತ್ತಾಗತ್ತೆ. ಏನಂದರೆ, ಜೀವ ಹಾಗೂ ದೇವ ಒಂದಾಗೋದಿಲ್ಲ, ಇವನು ನಮ್ಮ ಮನೆಗೆ ಬಂದರೂ ಇವನು ದಾಸನಾಗೇ ಇರ್ತಾನೆ ಅನ್ನುವ ಕಾನ್ಫಿಡೆನ್ಸ್ ಇದೆ, ಅದು ವಸ್ತುಸ್ಥಿತಿಯೂ ಇದೆ. ಆದ್ದರಿಂದ ದೇವರು ಮೋಕ್ಷ ಕೊಡ್ತಾನೆ ಅಂತ. ಹೀಗಾಗಿ ಭಗವಂತನಿಗೆ ದೊಡ್ಡವರಿಗೆ ಬಾಗೋದಿದೆಯಲ್ಲ, ಅದು ನಮಗೆ ಬೇಜಾರಿಲ್ಲ ಅಂತ ಆಚಾರ್ಯರಂದರು. ಸ್ವಾತಂತ್ರ್ಯ ಅಂದರೆ ಏನು? ಅಲ್ಲಿ ಸರ್ವಥಾ ಯಾರಿಗೂ ಬಗ್ಗೋದಿಲ್ಲ ಅಂತ ಅನ್ನೋದೇ ಇಲ್ಲ. ಮತ್ತು ಬಗ್ಗೋದು ಅಂದರೆ ಸಂಸಾರದಲ್ಲೂ ಇದೆ ಅಲ್ಲೂ ಇದೆ ಅಂದಮೇಲೆ ಏನು ವೈಲಕ್ಷಣ್ಯ ಏನು ಬಂತು? ಇಲ್ಲ. ಇಲ್ಲಿ ನಮಗಿಂತ ಸಣ್ಣವರು, ಯಾರಲ್ಲಿ ಯೋಗ್ಯತೆ ಇಲ್ಲ, ಏನೋ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ, ಅದೆಲ್ಲ ಸಮಸ್ಯೆ ಅಲ್ಲ. ಕೆಲಸ ಕಾರ್ಯ ಆಗಬೇಕಾದ್ರೆ ಯಾವ ಯೋಗ್ಯತೆ ಇಲ್ಲದೆ ಇರೋನ ಹತ್ರ ಹೋಗಿ ಹೊಗಳಿ ಮಾಡಿ, ಸರಸ್ವತಿ ದೇವಿ ರಾಯರಿಗೆ ಇದನ್ನೇ ಅಂದು, ನೀವು ಸನ್ಯಾಸ ತಗೊಳ್ಳಲ್ಲ ಅಂತ ಇದ್ದೀರಲ್ಲ, ಯಾಕೆ? ಏನು ನೀವು ಬಹಳ ಸುಖವಾಗಿದ್ದೀರಾ? ಕ್ರೂರಂ ಶಾಂತಂ, ಎರಡೊಪ್ಪತ್ತಿನ ಕೂಳಿಗೆ ಮಹಾಕ್ರೂರಿಯನ್ನು ಹೋಗಿ, ಅವನಿಗೆ ಬಾಯಲ್ಲಿ ಒಳ್ಳೆಯ ಮಾತೇ ಗೊತ್ತಿಲ್ಲ, ಅವನು ಹೋಗಿ ನೀವೆಷ್ಟು ಶಾಂತ ಸ್ವಭಾವ, ಬಾಯಿ ಮುಚ್ಚರಿ ಅಂತಾನೆ. ಓ, ಅದೇ ಶಾಂತ ಸ್ವಭಾವದವರು ಒಳಗೇನೂ ಇಟ್ಕೊಂಬಲ್ಲ, ಎಲ್ಲ ಹೊರಗೆ ಆಗ್ತಾ ಇರ್ತಾರೆ. ಅವನಿಗೆ ದಾನ ಅನ್ನೋದೇ ಗೊತ್ತಿಲ್ಲ, ಅವನು ಹೋಗಿ ಸತ್ಯ ಹರಿಶ್ಚಂದ್ರ ನಿಮ್ಮ ಮನೇಲಿ ಚಾತುರ್ಮಾಸ್ಯ ಕೂತಿದ್ದ ಕಾಣುತ್ತೆ ಅನ್ನಬೇಕು. ಯಾಕೆ ಬೇಕಿದು? ಒಪ್ಪತ್ತಿನ ಊಟಕ್ಕಾಗಿ ಕಂಡವರನ್ನು, ಯಾರಲ್ಲಿ ಯೋಗ್ಯತೆ ಇಲ್ಲ ಅವರನ್ನು ನೀವು ಸ್ತೋತ್ರ ಮಾಡುವ ಅನಿವಾರ್ಯತೆನ ಸರ್ವಥಾ ಮಾಡಬೇಡಿ. ನಿಮ್ಮನ್ನೇ ಎಲ್ಲರೂ ಸ್ತೋತ್ರ ಮಾಡುವಂತೆ ನಾ ಮಾಡ್ತೀನಿ, ನೀವು ಸ್ವೀಕಾರ ಮಾಡಿರಿ ಆಶ್ರಮವನ್ನು ಅಂಥೇಳಿ ಅನುಗ್ರಹವನ್ನು ಮಾಡಿ ತಲೆ ಮೇಲೆ ಕೈ ಇಟ್ಟ ಮೇಲೆ ಪುಣ್ಯಾತ್ಮನ ಹಿಂದಿನ ದಿನ ಬೇಡ ಅಂದಿದ್ದು ಸುಧೀಂದ್ರರಿಗೆ. ಮಾರನೇ ದಿನ ಬಂದು, ಸ್ವಾಮಿ ಮುಹೂರ್ತ ಯಾತಕ್ಕೆ ಅಂದು. ಮುಹೂರ್ತ ಯಾವಾಗ? ಯಾವುದಕ್ಕಪ್ಪ? ಸನ್ಯಾಸಕ್ಕೆ. ನಿನ್ನೆ ಬೇಡ ಅಂದರೆ ಅದೇ ಇವತ್ತು ಬೇಕು ಅಂತ ಇದ್ದೀನಿ. ನಿನ್ನೆ ಬೇಡ ಅಂದಿದ್ದು ಇವತ್ತು ಬೇಡ ಅಂತಲ್ಲ. ಓ, ಅಂತೂ ನಮ್ಮ ಮಾತನ್ನು ಭಗವಂತ ಕೇಳದ ಅಂತ. ಅಲ್ಲಿ ಒಂದಿಷ್ಟು ಮಾತುಗಳಿದೆ. ಅದೇನೆಂದರೆ, ನಮ್ಮ ಹಣೆ ಬಾರ. ನರಾನ್ ಸ್ತುತ್ವಾ ನೀಚಾನ್ ಉದರ ಭರಣಾಸಕ್ತ ಹೃದಯೋ
ಉದರಂಭರಣಕ್ಕಾಗಿ ಯಾರ್ಯಾರನ್ನೋ ಸ್ತೋತ್ರ ಮಾಡೋದ್ರ ಬದಲು ದೇವರನ್ನು ಸ್ತೋತ್ರ ಮಾಡಬಹುದು. ಅದು ಸಂಸಾರದಲ್ಲುಂಟು. ಯೋಗ್ಯತೆ ಇಲ್ಲದ ವ್ಯಕ್ತಿಗಳ ಬಳಿಯಲ್ಲಿ ಹೋಗಿ ಕಾಡಿ ಬೇಡಿ ಅವ್ರ ಹತ್ರ ನಿಂತ್ಕೋಬೇಕು. ಅದು ನಮಗೆ ಬೇಜಾರಾಗತ್ತೆ, ನೈಚ್ಛಾನುಸಂಧಾನವನ್ನು ತರುತ್ತೆ. ಆ ತರಹದ ಪಾರತಂತ್ರ್ಯ ದೇವರ ಮನೆಯಲ್ಲಿಲ್ಲ. ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಗುರುಗಳಿಗೆ, ನಮಗಿಂತ ದೊಡ್ಡವರಿಗೆ ಬಗ್ಗೋದು ಅದೊಂದು ದೊಡ್ಡ ಭಾಗ್ಯ. ಅದನ್ನು ಹೇಳ್ಕೊಳ್ತಾರೆ. ಇವತ್ತು ಮಠಕ್ಕೆ ಹೋಗಿದ್ದರಿ, ಸಾಷ್ಟಾಂಗ ನಮಸ್ಕಾರ ಸ್ವಾಮಿಗಳಿಗೆ ಮಾಡೋ ಅವ್ರ ಪಾದ ಮುಟ್ಬಿಟ್ಟೆ, ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ವಿನಃ ಇವತ್ತು ಸ್ವಾಮಿಗಳು ಪುಣ್ಯಾರಿ ನನ್ನ ಕೈ ಹೋಗಿ ಅವ್ರ ಪಾದ ಮುಟ್ಟಿಸು ಏನು ಭಾಗ್ಯನೋ ಸ್ವಾಮಿಗಳದು ಅಂತ ಯಾರು ಅನ್ನಲ್ಲ, ಹುಚ್ಚು ಅಂತಾರಷ್ಟೇ. ಹಾಗಂದರೆ ಅಲ್ವಾ, ದೊಡ್ಡವರಿಗೆ ನಾನು ಬಾಗಿದೆ, ಅವರ ಪಾದ ಸ್ಪರ್ಶ ನನಗಾಯಿತು ಅಂದರೆ ಅದು ನನ್ನ ಭಾಗ್ಯ ಅಂತೀವಿ. ಯಾರೂ ಅದನ್ನು ನನ್ನ ಕರ್ಮಾರಿ ಸ್ವಾಮಿಗಳು ಕಂಡ್ರು ಇವತ್ತು ನಮಸ್ಕಾರ ಮಾಡೇ ಬಿಟ್ಟೆ, ಯಾಕೆ ಮಾಡಿದೆ, ಏನೋ ಮಾಡಬಾರ್ದು ಅಂದ್ಕೊಂಡಿದ್ದೆ, ಸರಿ ಪಾಪ ಬೇಜಾರು ಮಾಡ್ಕೋತಾರೆ ಅಂತ ಮಾಡಿದೆ ಅಂತ ಯಾರೂ ಅನ್ನಲ್ಲ. ಇದು ನನ್ನ ಭಾಗ್ಯ ಅಂತಾನೆ ಅನ್ನೋದು. ಅದೇ ಸಣ್ಣವರಿಗೆ ಇವತ್ತು ಹೋಗಿದ್ನಪ್ಪ, ಏನದು ಟ್ಯಾಕ್ಸಿ, ಏನು ಕರ್ಮಾನೋ, ಆಯಿತು ನೀನೇ ಇಂದ್ರ ಚಂದ್ರ ದೇವೇಂದ್ರ ಅಂಥೇಳಿ ಏನೋ ಮಾಡಿದೆ, ಮಾಡಿಕೊಟ್ಟ ಕೆಲಸ ಏನೋ ಅವನು ಹೊಗಳಿದ್ರೆ ಆಗತ್ತಂತೆ, ಮುಂದಿನ ಸಲ ಹೊಗಳೋದು ಇಟ್ಕೋಬೇಕು. ಸಣ್ಣವರಿಗೆ ಮನುಷ್ಯ ಹೊಗಳಬೇಕಾದರೆ ಮನಪೂರ್ವಕವಾಗಿ ಹೊಗಳೋದಿಲ್ಲ. ದೊಡ್ಡವರಿಗೆ ನಾನು ಅವರನ್ನು ದರ್ಶನ ಮಾಡಿದೆ, ಅವರನ್ನು ಮುಟ್ಟಿದೆ ಅಂದರೆ ದೊಡ್ಡ ಭಾಗ್ಯ. ಅದನ್ನು ಮನುಷ್ಯ ಜನ್ಮ ಬಂದಾಗ ಮಾಡದೇ ಇದ್ದದ್ದರ ತಪ್ಪಿಗೆ ಇಡೀ ಜನ್ಮದಲ್ಲಿ ಬಗ್ಗೇ ಇರಬೇಕು ಅಂತ ಆಚಾರ್ಯರು ಅದನ್ನೇ ಸ್ವಾತಂತ್ರ್ಯ ಅನ್ನೋದಕ್ಕೆ ಒಂದು ಸಣ್ಣ ಅಮೆಂಡ್ಮೆಂಟ್ ತಂದರು. ದೇವರ ಮನೆಯಲ್ಲಿ ನಮಗಿಂತ ಉತ್ತಮರಾದಂತಹ ಎಲ್ಲ ದೇವತೆಗಳಿಗೆ ಬಗ್ಗೋದಿದೆಯಲ್ಲ, ಅದು ಸಂತೋಷದಿಂದ ಬಗ್ಗೋದೆ ಅಂತ. ನಮಗಿಂತ ಸಣ್ಣವರಿಗೆ ಬಗ್ಗೋ ಅನ್ನೋ ಮಾತೇ ಇಲ್ಲ. ಆದ್ದರಿಂದ ಸ್ವಾತಂತ್ರ್ಯ ಅಂದಿದ್ದಾರೆ ವಿನಃ ಸರ್ವತಂತ್ರ ಸ್ವತಂತ್ರರಾಗ್ತಾರೆ ಅಂತ ಎಂದು ತಿಳ್ಕೋಬೇಡ್ರಿ ಅಂತ ಶ್ರೀಮದಾಚಾರ್ಯರು ತೃತೀಯ ಸ್ಕಂದ ಕಪಿಲಗೀತೆಯಲ್ಲಿ ಆ ಮಾತನ್ನು ಆಡ್ತಾರೆ. ಪ್ರಕೃತದಲ್ಲಿ ಶ್ರುತ್ವಾಚ ವೃದ್ಧ ಸಂಯೋಗಾತ್, ಜ್ಞಾನವೃದ್ಧರ, ಸಾತ್ವಿಕರ, ವಯೋವೃದ್ಧರ ಮಾತನ್ನು ಕೇಳುವುದರಿಂದ ಪಾಪ ಹೇಗೆ ಬಿಡಬಹುದು ಅನ್ನೋದಕ್ಕೆ ಸೊಲ್ಯೂಷನ್ಸನ್ನು ಹೇಳ್ತಾ ಇದ್ದಾರೆ. ಮೊದಲನೇದು ಹಿರಿಯರ ಮಾತನ್ನು ಕೇಳೋದು ಸಂಪ್ರದಾಯ ಇಟ್ಕೋ. ಮೊದಲನೇದು ಅವರ ಒಡನಾಟದಿಂದ. ಇಂದ್ರಿಯಾಣಾಂಚ ನಿಗ್ರಹಾತ್, ಸಜ್ಜನರ ಒಡನಾಟ ಇಂದ್ರಿಯಗಳ ನಿಗ್ರಹ. ಸಂತೋಷಾಚ್ಚ ಧೃತೇಶ್ಚೈವ, ಮತ್ತು ಮನಸ್ಸನ್ನು ನಿಗ್ರಹ ಮಾಡು. ವಿಶೇಷವಾಗಿ ದೇವರು ಕೊಟ್ಟಿದ್ದರಲ್ಲಿ ಸಂತುಷ್ಟನಾಗಿ ಇರು. ಪಾಪಕ್ಕೆ ಪ್ರಧಾನ ಕಾರಣವೇ ಅತೃಪ್ತಿ. ಯಾರಿಗೆ ತೃಪ್ತಿ ಇದೆ ಪ್ರಾಯ ಅವನು ಪಾಪ ಮಾಡೋದು ಕಡಿಮೆ. ಪ್ರಾಣಿಗಳಲ್ಲಿ ಅದನ್ನು ನಾವು ನೋಡ್ತೀವಿ. ತನ್ನ ಹೊಟ್ಟೆ ತುಂಬಿದರೆ ಮಲ್ಕೋ, ಮತ್ತೆ ನಮ್ಮ ಹೊಟ್ಟೆ ತುಂಬಿದರೆ ಸುಮ್ಮನೆ ಇರಲ್ಲ, ಇನ್ಯಾರಿಗೋ ಕೀಟ್ಲೆ ಮಾಡ್ತೀವಿ. ಇದು ಮನುಷ್ಯನ ದೌರ್ಬಲ್ಯ. ಹೊಟ್ಟೆ ತುಂಬಿದೆ ಅಂದರೆ ಇನ್ನೇನೋ ಮಾಡೋದು. ನಮ್ಮ ಆದರೆ ಅಂತಾರೆ ನಾವೆಲ್ಲ ಆ ತರಹದಲ್ಲಿ ಏನು ಬೈದಿದ್ದಾರೆ ಅದಕ್ಕೆ ಪ್ರತಿಪಾದ್ಯರೆ, ಅವ್ರ ಮಾತನ್ನು ಮೀರೋದೇ ಇಲ್ಲ, ನಾವೇ ಇದ್ದೀವಿ ಸ್ವಾಮಿ ಅಂತೀವಿ. ನಮಗೇನು ಬೆಳಗಾಗೆದ್ದ ಕೂಡಲೇ ಹೊಟ್ಟೆ ಚಿಂತೆ, ಉದಯವಾದರೆ ಊಟದ ಚಿಂತೆ. ಆಯಿತು, ಹೊಟ್ಟೆ ತುಂಬ ಊಟ ಆಯಿತಾ, ಹೊಟ್ಟೆ ತುಂಬ ಊಟ ಆದಮೇಲೆ ಮತ್ತೆ ಚಿಂತೆ ಇಲ್ಲ, ಈಗೇನೋ ಆಯಿತು ರಾತ್ರಿ ಏನು ಮಾಡೋದೋ ಏನೋ. ಉದಯವಾದರೆ ಊಟದ ಚಿಂತೆ, ಉಂಡ ಮೇಲೆ ಭೋಗದ ಚಿಂತೆ. ಅದು ಯಾರೋ ಪಾಪ ಚಾಪೆ ದಿಂಬು ಫ್ಯಾನು ಎಲ್ಲ ರೆಡಿ ಮಾಡಿಕೊಟ್ರು. ಅದರ ಮೇಲೆ 14 ಲೋಕಗಳನ್ನು ಆಳ್ವ ಚಿಂತೆ. ಎನ್ನ ಮನದ ಡೊಂಕುತಿದ್ದಯ್ಯ ಗೋಪಾಲ ಕೃಷ್ಣ, ಎನ್ನ ಮನದ ಡೊಂಕುತಿದ್ದಯ್ಯ. ಇದೇ ನನಗೆ ರೋಗ ಸ್ವಾಮಿ. ಅದರಲ್ಲೇನು ಸುಖ ಬಂದರೆ ನಾನೇ ಮಾಡಿಕೊಂಡೆ ನೋಡಿದ್ರ, ದುಃಖ ಬಂದರೆ ಎಲ್ಲ ದೇವ್ರ ಇಚ್ಛೆರಿ, ಯಾರೇನು ಮಾಡಲಿಕ್ಕಾಗತ್ತೆ, ಕರ್ಮಣ್ಯವಾಧಿಕಾರಸ್ಥೆ ಅಲ್ಲ, ನೀವೇ ಅಲ್ವಾ ಮಾಡ್ಕೊಂಡು. ನಾವೇ ಮಾಡ್ಕೊಬೋದೇನ್ರಿ, ಹರಿಪ್ರೇರಣೆ ಅಷ್ಟೇ ಅದು. ಸುಖವು ಬಂದರೆ ನಾನೇ ಸಮರ್ಥ, ದುಃಖವು ಬಂದರೆ ಹರಿಯು ಮಾಡ್ದ. ರೊಕ್ಕ ಬಂದರೆ ನಾನೇ ಧನಿಕ, ಸಿಕ್ಕಿ ಬಿದ್ದರೆ ಹರಿಯ ವ್ಯಾಪಾರ. ಎನ್ನ ಮನದ ಡೊಂಕುತಿದ್ದಯ್ಯ ಗೋಪಾಲ ಕೃಷ್ಣ, ಎನ್ನ ಮನದ ಡೊಂಕುತಿದ್ದಯ್ಯ. ಇದೇ ರೋಗ ಅಂದರು. ಅದನ್ನು ಮಹಾಭಾರತ ಅನ್ನತ್ತೆ, ವೃದ್ಧರ ಮಾತನ್ನು ಕೇಳು. ನಮ್ಮ ಪಂಚಾಂಗ ಶ್ರವಣದ ದಿವಸವೇ ಪ್ರಾರಂಭದಲ್ಲೇ ಮಾಡೋದದು. ಬೆಳಗ್ಗೆ ಎದ್ದು ಹಿರಿಯರಿಗೆ ನಮಸ್ಕಾರ ಮಾಡಿ ಅವರ ಮಾತನ್ನು ಕೇಳು. ಇಲ್ಲಿ ಇನ್ನೊಂದು ಅಭಿಪ್ರಾಯವನ್ನು ಇಟ್ಕೋಬೋದು. ಇದ್ದ ವಯೋವೃದ್ಧರ ಮಾತನ್ನು ಕೇಳೋದು. ಜ್ಞಾನಜ್ಯೇಷ್ಠರು ಅಂತೇನೋ ಗ್ರಂಥಕಾರರೆಲ್ಲ ಇದ್ದಾರೆ, ಮಂತ್ರಸ್ತೋತ್ರವನ್ನು ಮಾಡಿ ದೇವರನ್ನು ಒಲಿಸಿಕೊಂಡಿದ್ದಾರೆ. ಈ ಎಲ್ಲ ಮಹಾನುಭಾವರ ಮಾತುಗಳನ್ನು ಒಂದಿಷ್ಟು ಕೇಳು. ಅದು ಕೇಳಿದರೆ ಪುಣ್ಯವೂ ಉಂಟು, ನಮ್ಮ ಜೀವನಕ್ಕೆ ಅದೊಂದು ದಾರಿ ದೀಪವೂ ಆಗತ್ತೆ.
ಇವತ್ತಿನ ಆರಾಧ್ಯರಾದ ವಿಷ್ಣುತೀರ್ಥರ ಮಾತುಗಳನ್ನಾಗಲಿ, ಇನ್ನಿತರ ಅನೇಕ ಅಪರೋಕ್ಷ ಜ್ಞಾನಿಗಳು ಏನು ಮಂತ್ರಸ್ತೋತ್ರ ಮಾಡ್ಯಾರ, ಬಹಳ ಉದ್ಗ್ರಂಥಗಳನ್ನು ಅಧ್ಯಯನ ಮಾಡೋ ಯೋಗ್ಯತೆ ಇಲ್ಲ ಅಂದರು, ಅವರು ಮಾಡಿದ ಮಂತ್ರಸ್ತೋತ್ರಗಳನ್ನು ಪಠನೆ ಮಾಡಲಿಕ್ಕೆ ಏನು ಕಷ್ಟ, ಅದನ್ನು ಮಾಡುವಂತ. ಆಮೇಲೆ ಸಂತೋಷಾಚ್ಚ, ನಿನಗೆ ಏನು ದೇವರು ಕೊಟ್ಟಿಯಾನೆ ಅದರಲ್ಲಿ ಸಂತುಷ್ಟನಾಗಿದ್ದರೆ ಪ್ರಾಯ ಪಾಪ ಇಲ್ಲ. ಯಾವಾಗ ನನಗೆ ತೃಪ್ತಿ ಇಲ್ಲ, ಎಷ್ಟು ಬಂದರೂ ಇನ್ನೂ ಬೇಕು ಅನ್ನೋ ಶುರು ಆಗತ್ತೆ, ಗ್ರ್ಯಾಜುಯಲ್ ಆಗಿ ನಾನು ಕಾಂಪ್ರಮೈಸ್ ಮಾಡ್ಕೊಬೋದು ಧರ್ಮದ ಜೊತೆಯಲ್ಲೇ. ಇದು 100% ಶೂರ್. ಯಾವ ಮನುಷ್ಯನಿಗೆ ಬಯಕೆ ತುಂಬ ಜಾಸ್ತಿ ಆಗತ್ತೆ, ಅನಿವಾರ್ಯವಾಗಿ ಅವನಿಗೆ ಟೈಮ್ ಜಾಸ್ತಿ ಬೇಕಾಗತ್ತೆ ಸಂಪಾದನೆ ಮಾಡಲಿಕ್ಕೆ. ಆ ಟೈಮ್ ಎಲ್ಲಿಂದ ಹುಡುಕೋದು? ಇರೋ 24 ಗಂಟೆ ಅಂತೂ 28 ತಾಸು ಮಾಡಲಿಕ್ಕೆ ಆಗೋದಿಲ್ಲ. ಗ್ರ್ಯಾಜುಯಲ್ ಆಗಿ ಏನು ಮಾಡೋದು ಅಂತಂದರೆ ಒಂದೊಂದೇ ಬಿಡ್ತಾ ಬರೋದು. 2 ಗಂಟೆ ದೇವ್ರ ಪೂಜೆ ಮಾಡ್ತಾ ಇದ್ದದ್ದು 1 ಗಂಟೆಗೆ ಇಳಿಸೋದು, 1 ಗಂಟೆದು ಅರ್ಧ ಗಂಟೆಗೆ, ಅರ್ಧ ಗಂಟೆದು ವಾರಕ್ಕೊಮ್ಮೆ, ಹೀಗೆ ಶುರು ಮಾಡಿ ತಿಂಗಳಿಗೊಮ್ಮೆ. ಆಮೇಲೆ ದೇವ್ರ ಪೆಟ್ಟಿಗೆಯನ್ನು ಪೂಜೆ ಮಾಡೋರಿಗೆ ಕೊಟ್ಬಿಟ್ಟೇನೆ, ಪಾಪ ಅವರೇ ಮಾಡ್ತಾ ಇರ್ತಾರೆ, ನಮ್ಮ ದೇವ್ರು ಅವ್ರ ಹತ್ರ ಸೇಫಾಗಿರಲಿ ಅಂಥೇಳಿ ಬಿಟ್ಟು ಬಂದ್ಬಿಟ್ಟೇನೆ. ನಿನಗೇನು ಬಂತು? ನಿನಗೆ ಇನ್ಯಾವಾಗ ಶಾಲಿಗ್ರಾಮವನ್ನು ಮುಟ್ಟುವ ಭಾಗ್ಯ ಬರುತ್ತೆ? ಇನ್ಯಾವ ಜನ್ಮದಲ್ಲಿ ದೇವರ ಸ್ತೋತ್ರವನ್ನು ಅನ್ನುವ ಭಾಗ್ಯ ಬರುತ್ತೆ? ಆಯಿತು, ನಿಜವಾಗಲೂ ನಿನಗೆ ಒಪ್ಪತ್ತಿಗೆ ಕೂಳಿಲ್ಲ, ತಿನ್ನಲಿಕ್ಕೆ ಗತಿ ಇಲ್ಲ, ಹಾಗೆ ಮಾಡು. ಇದು ತುಂಬ ಜಾಸ್ತಿ ಆಗಿ ನೀನು ಇನ್ಯಾರಿಗೋ ದೇವರ ಪೆಟ್ಟಿಗೆಯನ್ನು ಕೊಟ್ಟಿ ಅಂದರೆ ದೇವರ ನಗ್ತಾನ, ಮಗನೇ ಇನ್ನೇನು ಕೊಡಬೇಕು ನಿನಗೆ? ಆಯಿತು, ಬಹಳ ಕೊಟ್ಟಿದ್ದರಿಂದ ಏನಾಯಿತು ಅಂದರೆ ನಿನ್ನಿಂದ ನಾನು ದೂರ ಆದೆ, ಸತ್ಗೋ ಅಂತ ನಾವು. ಇದಾಗಬಾರ್ದು. ಅದಕ್ಕೆ ಸಂತೋಷಾಚ್ಚ, ದೇವರು ಕೊಟ್ಟಿದ್ದ. ಅದನ್ನೇ ನಮ್ಮ ಜಗನ್ನಾಥದಾಸರು ಅಂದ್ರಲ್ಲ, ಫಲವಿದು ಬಾಳದಕ್ಕೆ ನಿಚ್ಚ ಶುಭಕುತಿಯೊಳಚ್ಚುತನಂಗ್ರಿಗಳರ್ಚಿಸಿ ಮೆಚ್ಚಿಸುತ್ತೆಚ್ಚರದಿ ತುಚ್ಛ ವಿಷಯಗಳ ನಿಚ್ಚಿಸದಲೆ ಎದರಚ್ಚ ಲಾಭದಿಂ ಪ್ರೋಚ್ಚನಾಗುವುದೇ ಫಲವಿದು ಬಾಳದುದಕ್ಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಬಿಡದೆ ದೇವರ ಪೂಜೆಯನ್ನು ಮಾಡಿ ಅವನು ಏನು ಕೊಡ್ತಾನೋ ಅದರಲ್ಲಿ ಸಂತೃಪ್ತನಾಗಿದ್ದರೆ ಸುಖವಾಗಿ ಇರ್ತೀವಿ. ಇಲ್ಲಾಂದರೆ ಏನು ಬಂತು ಅಂತ ಸಂತೋಷಾಚ್ಚ ಧೃತೇಶ್ಚೈವ, ನಿನಗೆ ಧೃತಿ ಧೈರ್ಯ ಇರಲಿ, ಶಕ್ಯತೆ ದೋಷವರ್ಜನಂ, ಇಷ್ಟು ಇದ್ದರೆ ದೋಷಗಳನ್ನು ಬಿಡಲಿಕ್ಕೆ ಸಾಧ್ಯ ಇದೆಯಂತೆ. ಹಿರಿಯರ ಒಡನಾಟ, ಇಂದ್ರಿಯಗಳ ನಿಗ್ರಹ, ದೇವರು ಕೊಟ್ಟಿದ್ದರಲ್ಲಿ ಸಂತೃಪ್ತಿ, ನನ್ನನ್ನು ದೇವರು ರಕ್ಷಣೆ ಮಾಡೇ ಮಾಡುತ್ತಾನೆ ಅನ್ನುವ ವಿಶ್ವಾಸ. ರಕ್ಷತೀತ್ಯೇವ ವಿಶ್ವಾಸ ತದೇವ ಧರ್ಮಮಿತ್ಯಾಹುರ್ದೋಷ ಸಂಯಮನಂ ಪ್ರಿಯೇ ಯಮಧರ್ಮೇಣ ಧರ್ಮೋಸ್ತಿ ನಾಣ್ಯ ಶುಭತರ ಪ್ರಿಯೇ. ಹಳೆ ಜನನೆಲ್ಲ ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಮನೆಯಲ್ಲಿ ಮುಂಜಿಯೋ ಮದುವೆಯೋ ಕಾರ್ಯಕ್ರಮ ಇಟ್ಟುಕೊಂಡಾಗ ಮನೇಲಿ ಏನೂ ಗತಿ ಇರ್ತಿರ್ಲಿಲ್ಲಂತ. ಹೇಗಾಗತ್ತೆ? ದೇವರಿದ್ದಾನೆ, ದೇವರು ಮಾಡಿಸ್ತಾನೆ. ಪ್ರಾಮಾಣಿಕವಾಗಿ ದೇವರಲ್ಲಿ ವಿಶ್ವಾಸ, ದೇವರು ಮಾಡಿಸ್ತಾನೆ. ಅಲ್ಲ ರೀ, ನಾಳೆ 100 ಜನ ಬಂದಾಗ ಅವರಿಗೆ ಅನ್ನ ಇಲ್ಲ ಅಂತ ಹೇಗೆ ಹೇಳೋದು? ನಮ್ಮ ಸ್ವಾಮಿ ಅನ್ನ ಇಲ್ಲ ಅಂತ ಯಾರಿಗೂ ಮಾಡೋದಿಲ್ಲ, ಅವನು ವ್ಯವಸ್ಥೆಯನ್ನು ಮಾಡ್ತಾನೆ. ಇಷ್ಟು ವಿಶ್ವಾಸವನ್ನು ಇಟ್ಕೊಂಡು ಜೀವನ ಮಾಡಿದವರಿದ್ದಾರೆ. ಅವರ ವಿಶ್ವಾಸಕ್ಕೆ ತಕ್ಕ ಹಾಗೆ ದೇವರು ಯಾರಿಗೂ ಪ್ರೇರಣೆಯನ್ನು ಮಾಡಿ ಅಕ್ಕಿಯೋ ಬೇಳೆಯೋ ಅವ್ರ ಮನೇಲಿ ಅವತ್ತಿನ ಕಾರ್ಯಕ್ರಮ ನಡೆಯುವಷ್ಟು ಏನು ಬೇಕೋ ಆ ವ್ಯವಸ್ಥೆಯನ್ನು ದೇವರು ಮಾಡಿರೋನು. ಅವರು ಅದನ್ನು ದೊಡ್ಡದಾಗಿ ನಿದರ್ಶನ ಅಂತ ತೋರಿಸ್ತಾ ಇರಲಿಲ್ಲ. ದೇವರು ಮಾಡ್ತಾನೆ, ದೇವರಲ್ಲಿ ನಾವು ವಿಶ್ವಾಸವನ್ನು ಇಡುವ ಅಂತ. ಅಷ್ಟೆಲ್ಲ ನಮಗೆ ಬೇಡ, ಅಷ್ಟು ವಿಶ್ವಾಸವೂ ನಮಗಾಗೋದೂ ಇಲ್ಲ. ತಿನ್ನಲಿಕ್ಕೆ ಉಣ್ಲಿಕ್ಕೆ ನಮಗೆ ದೇವರು ಕೊಟ್ಟಾಗಲಾದರೂ ಒಂದಿಷ್ಟು ಜನ್ಮ ಸಾರ್ಥಕ ಮಾಡಿಕೊಳ್ಬೋದಲ್ಲ. ತದೇವ ಧರ್ಮ ಮಿಥ್ಯಾಹು ದೋಷ ಸಂಯಮನಂ ಪ್ರಿಯೆ. ನೋಡು, ಕಾಯಿಕ ವಾಚಿಕ ಮಾನಸಿಕವಾದ ತ್ರಿವಿಧ ಪಾಪಗಳನ್ನು ಬಿಡೋದೇನಿದೆ ಅದನ್ನೇ ಧರ್ಮ ಅಂತ ಹಿರಿಯರು ಕರೆದಿರೋದು. ಯಮಧರ್ಮೇಣ ಧರ್ಮೋಶ್ಚೇ ನಾಣ್ಯ ಶುಭತರ ಪ್ರಿಯೆ. ಇದೇ ನಿಜವಾದ ಯಮ ಅಂದರೆ ನಿಯಮನ ಮಾಡೋದು. ಈಶ್ವರಾಣಾಂ ಪ್ರಭವತಾಂ ದರಿದ್ರಾಣಾಂ ಚ ವೈನೃಣಾಂ ಸಫಲೋ ದೋಷ ಸಂಖ್ಯಾಕೋ ದಾನಾದಪಿ ಶುಭಾದಪಿ. ಎಲ್ಲ ದಾನಕ್ಕಿನ್ನ ಬಹಳ ಶ್ರೀಮಂತರಿಗೆ ದಾನವನ್ನು ಕೊಡೋದಾಗಲಿ, ದರಿದ್ರರಿಗೆ ದಾನವನ್ನು ಕೊಡೋದಾಗಲಿ, ಆ ದಾನದ ಪದಾರ್ಥ ಬೆಳ್ಳಿಯೋ ಬಂಗಾರವೋ ಮನೆಯೋ ಏನೇ ಕೊಡೋದಕ್ಕಿಂತ ತುಂಬ ದೊಡ್ಡ ದಾನ ಯಾವುದು ಅಂತಂದರೆ ನಿನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಆ ಇಂದ್ರಿಯಗಳಿಗೆ ದೇವರನ್ನೇ ವಿಷಯವನ್ನಾಗಿ ಮಾಡೋದಿದೆಯಲ್ಲ, ಇದು ತುಂಬ ದೊಡ್ಡ ಪ್ರಾಯಶ್ಚಿತ್ತ ಅಂತ. ಷಷ್ಠಸ್ಕಂದ ಭಾಗವತ ಅಜಾಮಿಲೋಪಾಖ್ಯಾನದಲ್ಲೂ ಅದನ್ನೇ ಅಂದ್ಯಾರು.
ನ ತಥಾತ್ ಖ್ಯಗವಾನ್ ರಾಜನ್ ಭೂಯೇತ ತಪಾದಿಭಿ ಯಥಾ ಕೃಷ್ಣಾರ್ಪಿತ ಪ್ರಾಣ. ಎಲ್ಲ ಇಂದ್ರಿಯಗಳನ್ನು ದೇವರಿಗೆ ಅರ್ಪಣೆ ಮಾಡಿದಾಗ ದೇವರು ಎಷ್ಟು ಪಾಪವನ್ನು ಕಳೀತಾನೆ, ಅಷ್ಟು ಪಾಪವನ್ನು ಈ ಯಜ್ಞ ಯಾಗದಿಂದ ಕಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದರೆ ಇದೆಲ್ಲವೂ ಇಂದ್ರಿಯ ನಿಗ್ರಹಕ್ಕೆ ಪೂರಕವಾಗಿರಬೇಕು. ತಪೋದಾನಂ ಮಹಾದೇವಿ ಇವರು ಅಂತಾರೆ, ದೋಷಮಲ್ಪಮ್ಮಿ ನಿರ್ಭರೇತ್. ತಪಸ್ಸೋ ದಾನವೋ ಇದೆಲ್ಲ ಸ್ವಲ್ಪ ದೋಷವನ್ನು ದೂರ ಮಾಡುತ್ತಂತೆ, ಆದರೆ ಯಮವನ್ನು ಇಂದ್ರಿಯ ನಿಗ್ರಹ ಇದೆಯಲ್ಲ ತುಂಬ ದೊಡ್ಡದು ಅಂತಾರೆ. ಇಂದ್ರಿಯನ್ನು ನಿಗ್ರಹ ಮಾಡಿ ದೇವರಲ್ಲೇ ಮನಸ್ಸನ್ನು ಇಡೋದು ಅದು ತುಂಬ ದೊಡ್ಡ ದಾನ ಅಂದ್ರೆ. ಸತ್ಯಂ ಸ್ವರ್ಗಸ್ಯ ಸೋಪಾನಂ, ಇದು ಸ್ವರ್ಗದ ಸೋಪಾನ ಅಂತ ಹೇಳಿ ಆದಮೇಲೆ ಇನ್ಯಾವುದಾದರೂ ವ್ರತ ನಿಯಮಗಳು ಇದೆಯಾ? ಕಥಂ ಸಂಧಾರ್ಯ ಮರ್ತ್ಯೋ ವ್ರತಂ ಶುಭಂ ಅವಾಪ್ನುಯಾತ್. ಏನಾದರೂ ವ್ರತ ನಿಯಮ ಇದೆಯಾ? ಇದೆ ಅಂದ್ರೆ ಯಾವುದ್ಯಾವುದದು? ಶುದ್ಧಕಾಯೋ ನರೋ ಭೂತ ಸ್ನಾತ್ವಾ ತೀರ್ಥೇ ಯಥಾವಿಧಿ. ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಆತ್ಮನೈವ ತಥಾತ್ಮಾನಂ ನಿವೇದ್ಯ ವ್ರತವಚ್ಚರೇತೆ. ತನ್ನನ್ನೇ ದೇವರಿಗೆ ಅರ್ಪಣೆ ಮಾಡಿಕೊಳ್ತೇನೆ ಅಥವಾ ತನ್ನ ಮನಸ್ಸನ್ನು ದೇವರಿಗೆ ಮನವನಿತ್ತರೆ ತನ್ನ ನೀವನು ಅಂತ. ಶಾಕಾದಿಶು ವ್ರತಂ ಕುರುವನ್, ಕೆಲವು ಶಾಖವ್ರತ ಅಂತ, ಅದು ಚಾತುರ್ಮಾಸ್ಯದಲ್ಲಿ ಬರುವ ಶಾಖವ್ರತ ಒಂದು ಬೇರೆ. ದೇವರ ಪ್ರೀತಿಗಾಗಿ ಕೆಲವು ತರಕಾರಿಯನ್ನು ಬಿಡ್ತೇನೆ, ಈಗ ಗಯಾಕ್ಕೆ ಹೋಗಿ ಬಿಟ್ಟು ಬರೋದು ಅಂತ ಇದೆ. ನಿಜವಾಗಲೂ ಗಯಾದಲ್ಲಿ ಬಿಟ್ಟು ಬರಬೇಕಾದದ್ದು ಕಾಮಕ್ರೋಧ ಅಂತ. ಗಯಾಕ್ಕೆ ಹೋದಾಗ ನೀವೇನು ಬಿಟ್ಟು ಬಂದ್ರಿ? ಕಾಮ ಕ್ರೋಧ, ಅದು ಸಾಧ್ಯ ಇಲ್ಲ. ಕೋಪವನ್ನು ಬಿಟ್ಟು ಬರಬೇಕು ಅಂತಿದೆ, ಎಲ್ಲಿ ಬಿಟ್ಟು ಬರೋದು? ಯಾರೋ 10 ಬಾರಿ ಪುರಾಣ ಕೇಳಿ ಬಿಟ್ಟು ಬಂದುಬಿಟ್ಟಿದ್ದ. ಎಲ್ಲರಿಗೂ ಹೇಳ್ದ, ಈ ಸಲ ದೇವರು ನನ್ನಿಂದ ಒಂದು ಅಪರೂಪವಾದದ್ದು ಬಿಡಿಸ್ದ, ತುಂಬ ಸಂತೋಷ, ಕೋಪನೇ ಬಿಟ್ಟು ಬಂದೀನಿ. ಹೌದಾ ರಾಯರೇ, ಮಹಾನುಭಾವರು ನೀವು, ಅಂತೂ ಕೋಪ ಬಿಟ್ಟೇ ಬಿಟ್ರ? ಹ್ಞೂ, ಮತ್ತೆ ನಾವು ಏನು ಸಾಮಾನ್ಯನಾ? ಮತ್ತೆ ಅವನು ಸುಮ್ಮನಿರ್ಲಾರ್ದೆ ಒಂದು 5 ನಿಮಿಷ ಬಿಟ್ಟು ಕೇಳ್ದ, ಏನೋ ಬಿಟ್ಟು ಬಂದೆ ಅಂದ್ರಲ್ಲ, ಅದೇ ರೀ ಕೋಪ ಅಂದ್ರು ಅವರು. 10 ನಿಮಿಷ ಬಿಟ್ಟು ಅಂದರು, ಅದೇನೋ ಬಿಟ್ಟು ಬಂದೆ, ಕೋಪ ಅಂತಂತ ಏನೇ ಮತ್ತೇನು ನೀವು? ಅಷ್ಟು ಸುಲಭವಲ್ಲ ಕಾಮಕ್ರೋಧವನ್ನು ಗೆಲ್ಲೋದು, ಅಷ್ಟು ಸುಲಭನ? ಏನೋ ಅಲ್ಲಿ ಬಗ್ಗೆ ಯಾಕೆ ಹೋದಾಗ ಮಡಪಂಚೆ ಬಿಟ್ಟು ಬಂದೆ, ಸೂಟ್ ಕೇಸ್ ಬಿಟ್ಟು ಬಂದೆ, ಇವೆಲ್ಲ ಬಿಟ್ಟು ಬರ್ಬೋದು ಅಷ್ಟೇ. ಕೋಪ ಬಿಡೋದೇನು ಅಷ್ಟು ಸುಲಭವ? ಅದು ಕಾಮಕ್ರೋಧವನ್ನು ಬಿಡೋದು ಬಹಳ ದೊಡ್ಡ ತಪಸ್ಸದು, ತುಂಬ ದೊಡ್ಡ. ತದ್ದಿ ತಪಃ, ತುಂಬ ದೊಡ್ಡ ತಪಸ್ಸದು. ಅದಕ್ಕೆ ಕೆಲವು ತರಕಾರಿಯನ್ನು ಬಿಟ್ಟು ಬರೋದು, ನನಗೆ ಇಷ್ಟವಾದ ಭಕ್ಷ್ಯವನ್ನು ಭೋಜ್ಯವನ್ನು ಅದನ್ನು ಬಿಟ್ಟು ಬರೋದು ಅಂತ. ಅದರಲ್ಲಿ ಮತ್ತೆ ಬಿಟ್ಟು ಬಂದ ಮೇಲೆ ಮನೆಯಲ್ಲಿ ಮಾಡ್ಕೊಂಬೋ ಹಾಗಿಲ್ಲ, ಮಠದಲ್ಲಿ ಬಿಡೋ ಹಾಗಿಲ್ಲ ಅಂತ ಒಂದು. ದೊಡ್ಡವ್ರ ನೈವೇದ್ಯ ಇದ್ದಾಗ ಅದನ್ನು ಸರ್ವಥಾ ಬಿಡಬಾರ್ದು, ಅದನ್ನು ತಗೋಬೇಕು ಅಂತ ಏನೋ ಮಾಡಿ ಅದು ಬಿಟ್ಟಾಗಿನಿಂದ ತಗೋಬೋದೇ ಜಾಸ್ತಿ ಆಗಿರುತ್ತೆ ಇವನು. ಹೀಗೊಂದೆಲ್ಲ ಇದೆ, ಅದೇನೋ ವ್ಯವಸ್ಥೆ ಇರಲಿ, ಅವ್ರವ್ರ ವ್ಯವಸ್ಥೆ ಅದು. ಅಂತೂ ದೇವರ ಪ್ರೀತಿಗಾಗಿ ಒಂದ್ಯಾವುದಾದ್ರೂ ವ್ರತ ನಿಯಮವನ್ನು ಮನಪೂರ್ವಕವಾಗಿ ಆಚರಣೆಯನ್ನು ಮಾಡೋದು. ತ್ಯಾಜ್ಯಮ್ಮ ಯದಿವಾ ಜೋಷ್ಯಂ ಅವರತೇನೆ ವ್ರತಾಚರಣೆ. ಕೆಲವು ದೋಷಗಳನ್ನು ಬಿಡಬೇಕು ಅನ್ನೋದಾದರೆ ಕೆಲವು ತರಕಾರಿಗಳನ್ನು ಪರ್ಮನೆಂಟಾಗಿ ಬಿಡೋದು ಅಂತ ಮಹಾಭಾರತ ಅನ್ನತ್ತು. ಇನ್ಯಾವುದು? ಪ್ರಾತಃ ಸಂಧ್ಯಾವಂದನಾದಿಗಳನ್ನು ಮಾಡಿ ಪಿತೃಗಳನ್ನು ಪೂಜೆ ಮಾಡೋದು, ಪಿತೃಗಳಿಗೆ ತರ್ಪಣವನ್ನು ಕೊಡೋದು. ಆತ್ಮನೈವ ತಥಾತ್ಮಾನಂ ನಿವೇದ್ಯ ಶಾಕಾದಿಶು ವ್ರತಂ ಕುರ್ಯಾತ್ ತಥಾ ಪುಷ್ಪಫಲಾದಿಷು ಬ್ರಹ್ಮಚರ್ಯೋ ವ್ರತಂ ಕುರ್ಯಾತ್ ಉಪವಾಸೋ ವ್ರತಂ ತಥಾ. ಉಪವಾಸ ವ್ರತವನ್ನು ಮಾಡಬೇಕು ಅಂತ ರುದ್ರದೇವರು, ಇದೊಂದು ದೊಡ್ಡ ವ್ರತ ಅಂತ. ಇಂದ್ರಿಯವನ್ನು ನಿಗ್ರಹ ಮಾಡಲಿಕ್ಕೆ ಇರುವಂತಹ, ದೇವರ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕಿರುವಂತಹ ದೊಡ್ಡ ವ್ರತ ಅಂದರೆ ಉಪವಾಸ ಅಂತ. ಅದನ್ನು ನಮ್ಮ ಆಚಾರ್ಯರು ವಿಶೇಷವಾಗಿ ನಮ್ಮೆಲ್ಲ ಜನಕ್ಕೆ ಹೇಳಿರೋದ್ರಿಂದ ಏಕಾದಶಿ ಅನ್ನೋದು ಸಹಜವಾಗಿ ಒಂದು ಏಕಾದಶಿ ಸುಲಭವಾಗಿ ಮಾಡ್ತಾರೆ, 2 ಬಂದಾಗ ಸ್ವಲ್ಪ ತ್ರಾಸು. ಅಂತೂ 15 ದಿವಸಕ್ಕೊಮ್ಮೆ ಹರಿದಾಸರುಗಳು ಅದರ ಬಗ್ಗೆ ತುಂಬ ತೀಕ್ಷ್ಣವಾಗಿ ಆಡ್ಯಾರ. ಹರಿದಿನದಲ್ಲಿ ಉಂಡ ನರನಿಗೆ ಘೋರ ನರಕ ತಪ್ಪದೆಂದು ವೇದಗಳು ಸಾರುತ್ತಿದೆ ಅಂತ. ಏವಮನ್ಯೇಷು ಬಹುಶು ವ್ರತಂ ಕಾರ್ಯಂ ಹಿತೈಷಿಣ. ಇನ್ನೂ ಕೆಲವು ವ್ರತಗಳು ಇದೆ. ವ್ರತಭಂಗೋ ಯಥಾ ನ ಸ್ಯಾತ್ ಅಕ್ಷಿತವ್ಯಂ ತಥಾ ಬುಧೈ ವ್ರತಭಂಗೆ ಮಹತ್ಪಾಪಂ. ವ್ರತಕ್ಕೆ ಭಂಗ ಬಾರದ ವ್ರತಗಳನ್ನು ಹಿಡೀರಿ. ಕೆಲವು ಒಮ್ಮೆ ಔಷಧಿಗಾಗಿ ವ್ರತವನ್ನು ಬಿಟ್ಟರೆ ದೋಷ ಇಲ್ಲ ಅಂತ. ಏನೋ ಔಷಧಿಯನ್ನು ತಗೋಬೇಕು,
ಬಾಳೆಹಣ್ಣನ್ನು ಬಿಟ್ಟಿದ್ದ. ಅವ್ರು ಹೇಳ್ತಾರೆ, ಬಾಳೆಹಣ್ಣನ್ನು ನೀವು ಸ್ವೀಕಾರ ಮಾಡಿದರೇನೆ ಈ ಔಷಧ ಎಫೆಕ್ಟ್ ಆಗುತ್ತೆ. ಯಾವುದೋ ಒಂದು ಆಯುರ್ವೇದದ ಔಷಧಿಗಾಗಿ ಬಾಳೆಹಣ್ಣನ್ನು ತೆಗೆದುಕೊಂಡ್ರೆ, ಆವಾಗ ಯಾವುದನ್ನು ಔಷಧಕ್ಕಾಗಿ ವ್ರತ ಹಿಡಿದಿದ್ರು ಬಿಡೋದಾದರೆ ಅಡ್ಡಿ ಇಲ್ಲ ಅಂತ. ಉಮೋವಾಚ, ಸ್ವಾಮಿ ಶೌಚ ಹೇಗೆ? ಬಾಕ್ಯಂ ಆಭ್ಯಂತರಂ ಚೈವಂ, ಎರಡು ತರಹ, ಹೊರಗಿನ ಶೌಚ, ಒಳಗಿನ ಶೌಚ. ಹೊರಗೆ ಸ್ನಾನ ಮೃಜ್ಜಲಾಭ್ಯಾಂ, ಮಣ್ಣು ಹಾಗೂ ಜಲದಿಂದ. ಮೃಚ್ಚೈವ ಶುದ್ಧ ದೇಶಸ್ಥ, ಈ ದೇವರ ಪೂಜೆಯನ್ನು ಮಾಡಬೇಕಾದರೆ, ಇನ್ಯಾವುದಾದ್ರೂ ಜಪವನ್ನು ಮಾಡಬೇಕಾದರೆ ಆಸನ ಶುದ್ಧಿ ತುಂಬ ಮುಖ್ಯ. ಮಹಾಭಾರತವು ಹೇಳುತ್ತೆ, ಸಂಪ್ರದಾಯ ಇತ್ತು, ಈಗೆಲ್ಲ ಕಮ್ಮಿ ಆಗಿದೆ. ಗೋಮಯದಿಂದ ನೆಲವನ್ನು ಸಾರಿಸಿದರೇನೆ ಅದು ಶುದ್ಧವಾಗೋದು. ಗೋಶಕನ್ ಮೂತ್ರಮೇವಚ, ಸೆಗಣಿ ಹಾಗೂ ಗಂಜಲ ಸಿಗದೇ ಇದ್ದರೂ ಒಣಗಿದ ಸೆಗಣಿಯನ್ನಾದರೂ ತಂದಿಟ್ಟುಕೊಂಡು ಗೋಮಯದಿಂದ ಮಂಡಲ ಮಾಡಿ ಆದ ಮೇಲೆ ದೇವರ ಪೂಜೆಯೋ ಜಪವೋ, ಅವನೇನಾದರೂ ಒಳ್ಳೆಯ ಕೆಲಸವನ್ನು ಮಾಡೋ, ಸ್ವಯಂ ಊಟಕ್ಕೆ ಮಂಡಲವನ್ನು ಮಾಡಿಕೊಂಡು ಕೊಡಬೇಕು. ದ್ರವ್ಯಾಣಿ ಗಂಧಯುಕ್ತಾನಿ ಯಾನಿ ಪುಷ್ಟಿ ಕರಾಣಿ ಚ, ಇನ್ನು ಏತೈ ಸಮ್ಮಾರ್ಜಯೇತ್ ಕಾಯಂ ಅಂಬಸಾಜ ಪುನಃ ಪುನಃ, ದೇಹಕ್ಕೆ ಪುಷ್ಟಿಯನ್ನು ನೀಡುವಂತಹ ಗಂಧ, ಕೇಸರ, ಈ ವಸ್ತುಗಳು ಶುದ್ಧವಾದ ನೀರಿನಿಂದ ಅದನ್ನು ಸ್ವಚ್ಛ ಮಾಡೋದೊಂದು. ಇನ್ನು ಕೆಲವು ಮಾತುಗಳೆಲ್ಲ ಇದೆ, ಆದಷ್ಟು ಹರಿಯುವ ನೀರಿನಲ್ಲಿ ಸ್ನಾನ ಮಾಡಿದರೆ ಶುದ್ಧ ಅಂತ. ವರ್ಷಕ್ಕೊಮ್ಮೆ ಆದರೂ ಮಾಡಬೇಕು. ಬಾವಿ ಸ್ನಾನವನ್ನೇ ಮಾಡುವ ಸಂಪ್ರದಾಯ ಇಟ್ಕೊಂಡವರು, ದಿನಾ ನಮ್ಮ ಮನೆಯಲ್ಲಿ ಬಾವಿ ಇದೆ ಅನ್ಕೊಂಬೇಡ. ಬಾವಿ ಸ್ನಾನವನ್ನು ದಿನಾ ಮಾಡುವ ವ್ಯಕ್ತಿಯು 1 ವರ್ಷ ಆದ ಕೂಡಲೇ ಒಂದು ನದಿ ಸ್ನಾನ ಮಾಡಿ ಬಂದರೇನೆ ಮಾರನೇ ದಿವಸ ಆ ಬಾವಿ ನೀರಲ್ಲಿ ಸ್ನಾನ ಮಾಡಿದ್ರೆ ಮಡಿ ಅಂತೆ, ಇಲ್ಲ ಅಂದರೆ ಫೈಲ್ ಅಂತೆ. ವರ್ಷಕ್ಕೊಮ್ಮೆ FC ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕು ಅಂದರೆ ಒಂದು ನದಿ ನೀರಲ್ಲಿ ಹೋಗಿ ಸ್ನಾನ ಮಾಡಿ ಬರಬೇಕು. ಪ್ರಾಯ ಹೋಗಿರ್ತಾರೆ, ಶಾಸ್ತ್ರ ಹೇಳೋದು. ಇನ್ನು ತ್ರಿತ್ರಿರಾಚಮನಂ ಶ್ರೇಷ್ಠಂ, ಆಚಮನ 3 ಮಾಡೋದು. ನಿಷ್ಪೇನೈಹಿ, ಫೇನ ಇರಬಾರ್ದು, ನೊರೆ ಇರುವ ನೀರಿನಲ್ಲಿ ಆಚಮನ ಮಾಡಬಾರ್ದು, ಶುದ್ಧವಾದ ನೀರಿನಲ್ಲಿ. ತಥಾ ವಿಣ್ಮೂತ್ರಯೋ ಶುದ್ಧಿ ಅದ್ಭಿರ್ಬಹುಮುದ ಭವೇತೆ, ಮಲಮೂತ್ರ ವಿಸರ್ಜನೆಯನ್ನು ಮಾಡಿದಾಗ ಮೃತ್ತಿಕಾ ಶೌಚದಿಂದ ಬಾಯನ್ನು ಮುಕ್ಕಳಿಸೋದ್ರಿಂದ. ಶಕೃತಾ ಭೂಮಿ ಶುದ್ಧಿ ಸ್ಯಾತ್ ಲೌಹಾನಾಂ ಭಸ್ಮನಾ ಸ್ಮೃತಂ, ಭೂಮಿಯನ್ನು ಶುದ್ಧ ಮಾಡೋದು ಸೆಗಣಿಯಿಂದ. ಲೋಹ ಪದಾರ್ಥ ಎಲ್ಲ ಇದೆಯಲ್ಲ ಅದು ಭಸ್ಮದಿಂದ. ಭಸ್ಮ ಅಂತಂದರೆ ಬೂದಿ, ವಿಶೇಷವಾಗಿ ಬೆಳ್ಳಿಗೆ ಬೂದಿಯನ್ನು ಹಚ್ಚಿದರೆ ಅದು ಶುದ್ಧಿ ಅಂತ. ಆಮೇಲೆ ತಕ್ಷಣಂ ಘರ್ಷಣಂ ಚೈವ ದಾರವಾಣಾಂ ವಿಶೋಧನಂ, ಕಟ್ಟಿಗೆಯಿಂದ ನಿರ್ಮಿತವಾದ ಪದಾರ್ಥಗಳು, ಆಸನ, ಮಣೆ, ಇವುಗಳೆಲ್ಲ ಹೇಗೆ ಶುದ್ಧಿ? ಕಟ್ಟಿಗೆ ಅದನ್ನು ಗಿತ್ತೋದ್ರಿಂದ ಶುದ್ಧಿ ಅಂದರು, ಅದಕ್ಕೆ ಮತ್ತೆ ನೀರು ಹಾಕಿ ತೊಳೆಯೋದು. ದಹನಂ ಮೃಣ್ಮಯಾನಾಂಚ, ಮಣ್ಣಿನ ಮಡಿಕೆ ಮೊದಲಾದವು ಸುಡೋದ್ರಿಂದ ಶುದ್ಧಿ ಅಂತದ್ದು. ಒಂಚೂರು ಏನಾದರೂ ಮುಸರೆ ಗಿಸರೆ ಆಗಿದ್ದರೆ ಅದನ್ನು ಸುಡೋದು ಅಂತ. ಆಮೇಲೆ ಮನುಷ್ಯರು ಶುದ್ಧಿ ಆಗೋದು ಹೇಗೆ? ಇದನ್ನು ಹೇಳುತ್ತೆ ಮಹಾಭಾರತ. ಇದೆಲ್ಲ ಜಡ ಆಯಿತು, ನಾವು ಶುದ್ಧಿ ಆಗೋದು ಹೇಗೆ? ಕೃಚ್ರ ಚಾಂದ್ರಾಯಣಾದಿಕಂ ಅಂತು. ಕೃಚ್ರ ಅಂತ ಒಂದು ವ್ರತ, ಚಾಂದ್ರಾಯಣ ಅಂತ ಒಂದು ವ್ರತ, 2 ವ್ರತ ಇದೆ. ಆ ವ್ರತಗಳನ್ನು ಮಾಡಿದರೆ ಕೃಚ್ರ ಅನ್ನೋದಕ್ಕೆ ಅದು 2-3 ದಿವಸ ಉಪವಾಸ ಇದ್ದು ಇಷ್ಟೇ ಒಂದು ಹಿಡಿ ಅನ್ನ ತಿಂದು 108 ಇದೆ. ಚಾಂದ್ರಾಯಣವೂ ಹಾಗೆ 15 ದಿವಸ ಅನ್ನವನ್ನು 1 ಹಿಡಿ 2 ಹಿಡಿ 3 ಹಿಡಿ 4 ಹಿಡಿ ಇಷ್ಟು ಮಾಡ್ಕೊಂಡು ಹೋಗೋದು. ಮತ್ತೆ ಗ್ರ್ಯಾಜುಯಲ್ ಆಗಿ ಕಮ್ಮಿ ಮಾಡಿಕೊಂಡು ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡರ್. ಅದು ಏನಂದ್ರೆ ಅದೆಲ್ಲ ತಿನ್ನೋ ಹಾಗಿಲ್ಲ. ಇನ್ನೂ ಒಂದು ಸ್ಟೆಪ್ ಇದೆ ಚಾಂದ್ರಾಯಣದ. ಇನ್ನೊಂದು ಹೇಳ್ತಾರೆ, ನವಣೆ ಅಕ್ಕಿಯನ್ನು ಹಸುಗೆ ತಿನ್ನಿಸಿ, ಹಸು ಸೆಗಣಿ ಹಾಕಿದಾಗ ಬಿದ್ದ ಅಕ್ಕಿಯನ್ನು ತೊಳೆದು ಆ ಅನ್ನವನ್ನು ತಿನ್ನೋದು ಅಂತ. ಹೀಗೆ ಮಾಡಿದವರೆಲ್ಲ ಇದ್ದಾರೆ. ಸತ್ಯಧ್ಯಾನರ ಗುರುಗಳು, ಸತ್ಯಜ್ಞಾನರು ಇದ್ದಷ್ಟು ದಿವಸ ಚಾಂದ್ರಾಯಣವನ್ನು ಮಾಡಿದ್ರು ಅಂತ ಕೇಳ್ತೀವಿ. ತುಂಬ ಕಠಿಣವಾದ ವ್ರತ ಇವೆಲ್ಲ. ಮಹಾಭಾರತ ಹೇಳ್ತು ಕೃಚ್ರಧಾರಣಂ. ಇನ್ನು ಶೇಷಾಣಾಂ ದೇವಿ ಸರ್ವೇಷಾಂ, ಇನ್ನು ಬೇರೆ ಎಲ್ಲ ಪದಾರ್ಥಗಳು ಆತಪೇನ, ಸೂರ್ಯನಿಗೆ ತೋರಿಸೋದು. ಸೂರ್ಯನ ರಶ್ಮಿಗಳು ಬಿದ್ದರೆ ಅದು ಶುದ್ಧ ಆಗತ್ತೆ. ಕೆಲವೆಲ್ಲ ಪದಾರ್ಥಗಳಿಗೆ ಶುದ್ಧಿ ಹೇಳಿಲ್ಲ, ಏನೋ ಮೊಸರೆ ಆಯಿತು, ಇನ್ನೊಂದು ಮತ್ತೊಂದು. ಏಕಾದಶಸ್ಕಂಧ ಭಾಗವತದಲ್ಲಿ ಒಂದಿಷ್ಟಿದೆ. ಸುಧೀಂದ್ರರ ವ್ಯಾಖ್ಯಾನ ಮಾಡ್ತಾ, ಅಕ್ಕಿ ಮೂಟೆ ಇರುತ್ತೆ ಮನೆಯಲ್ಲಿ, ಮಗು ಊಟ ಮಾಡಿಸ್ತಾ ಇರ್ತೀವಿ, 2-3 ವರ್ಷದ ಮಗು.
ಆ ಮಗು ಬಂದು ಮೂತಿಗೆ ಒಂದು ಅಗಳ ಹತ್ತಿತ್ತು, ಆ ಅಗಳನ್ನು ಅಕ್ಕಿ ಮೂಟೆಗೆ ಒರೆಸ್ಬಿಡ್ತು. ಏನು ಸಾಯಬೇಕು, ಎಲ್ಲ ಮುಸರೆ ಆಯಿತು ಅಂತ ಅಕ್ಕಿನ ಹೊರಗೆ ಹಾಕೋದು, ತೊಳೆದು ಹಾಕೋದು, ಅಷ್ಟನ್ನು ಮಾತ್ರ ಒರೆಸೋದು. ಎಲ್ಲಿ ಅಗಳ ಹತ್ತಿತ್ತೋ ಅಷ್ಟನ್ನು ಒರೆಸಿ ಆದಷ್ಟು ಮಗುನ ಒಂದೇ ಕಡೆ ಊಟ ಕೂಡಿಸ್ಬೇಕು. ಈ ಕೆಲವು ಮಹಾನುಭಾವರು ಇದು ಗೊತ್ತಾದ ಮೇಲೆ ಅಕ್ಕಿ ಮೂಟೆ ಮೇಲೆ ಊಟ ಕೂಡಿಸಿರ್ತಾರೆ, ಒರೆಸ್ತೀವಿ ಕೂತ್ಕೋ ಕೂಸು ಅಂತ ಹೇಳಿ, ಅದೇ ಅದಕ್ಕೆ ಡೈನಿಂಗ್ ಟೇಬಲ್. ಹಾಗೆ ಮಾಡಬಾರ್ದು. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಆಮೇಲೆ ತಾಮ್ರದ ಪಾತ್ರೆಗಳಿಗೆ ಹುಣಸೆ ಹಣ್ಣು ಅಥವಾ ನಿಂಬೆಹಣ್ಣು ಹುಳಿಯನ್ನು ಹಚ್ಚುವುದರಿಂದ ಅದು ಶುದ್ಧ ಆಗತ್ತೆ. ಇನ್ನು ಕೆಲವು ಅಪರಾಧಗಳು ಆಗಿರತ್ತೆ, ಕೆಲವು ಅಪರಾಧಗಳು, ಕೆಲವು ಶುದ್ಧಿ ಆಗತ್ತೋ ಇಲ್ಲೋ ಅಂತ ನಮಗೆ ಡೌಟ್ ಇರತ್ತೆ. ಅದು ಯಾವ ಪುಸ್ತಕದಲ್ಲೂ ಅದಕ್ಕೆ ಪ್ರಾಯಶ್ಚಿತ್ತ ಅದು ಇದು ಸಿಕ್ಕಿರೋದಿಲ್ಲ. ಅಂಥದ್ದನ್ನು ಪರಿಹಾರ ಮಾಡಿಕೊಳ್ಳೋದು ಹೇಗೆ? ದೊಡ್ಡವರ ಬಳಿಯಲ್ಲಿ ಅದನ್ನು ಹೇಳಿದಾಗ ಒಳ್ಳೆಯ ತತ್ವಜ್ಞಾನಿಗಳು ನಿರಂತರ ವೇದಾಧ್ಯಯನವನ್ನು ಪಾಠ ಪ್ರವಚನವನ್ನು ಮಾಡುವವರ ಹತ್ತಿರ ಹೋಗಿ, ಸ್ವಾಮಿ ಇದರ ಶುದ್ಧಿ ಹೇಗೆ? ನೀನು ಶುದ್ಧನಾಗಿದೆ, ಏನು ಯೋಚನೆ ಮಾಡಬೇಡ ಅಂತ ಅವ್ರು ಹೇಳಿದ್ರೆ ಶುದ್ಧಿ ಅಂತ. ಅಷ್ಟು ದೇವರು ಅವರ ಮಾತಿಗೆ ಬೆಲೆಯನ್ನು ಕೊಡ್ತಾನಂತೆ. ಅಂದರೆ ಇದೊಂದು ಮ್ಯಾಚ್ ಫಿಕ್ಸಿಂಗ್ ಆಗಬಾರ್ದು. ಮತ್ತೆ ಇವೆಲ್ಲವನ್ನು ಹೇಳ್ದ, ನಾನು ಮಾಡ್ತೇನೆ, ನಾನು ಹೊಡೆದಾಗ ಮಾಡ್ತೀನಿ, ಅತ್ತಾಗ ಮಾಡು ಅಂತ ನಾನು ಮಾಡಬಾರ್ದು ಕೆಲಸ ಮಾಡೋದು, ನಿಂದೇನೂ ಪಾಪ ಇಲ್ಲ ಹೋಗು ಅಂತ ಅವ್ರು ಅನ್ನೋದು, ಅದು ಆಗಬಾರ್ದು. ಅದು ಎಂದೂ ಆಗಬಾರ್ದು. ಅದೆಂದೂ ಆಗಬಾರ್ದು. ಏನೋ ಗೊತ್ತಿಲ್ಲದೆ ಒಂದು ತಪ್ಪು ನನ್ನಿಂದ ಆಗಿದೆ, ನಡೆದೋಗಿದೆ, ಏನು ಮಾಡೋದು? ಏನು ಕಾಳಜಿಲ್ಲ. ಬ್ರಾಹ್ಮಣಾನಾಂಚ ವಾಕ್ಯೇನ, ಅವರ ಬಾಯಿಂದ ಬರುವ ವಾಕ್ಯ ಅದನ್ನು ಶುದ್ಧಿ ಮಾಡುತ್ತಂತೆ, ಶುದ್ಧಿಗೆ ಕಾರಣ ಅಂತ. ಏನು ಕಾಳಜಿ ಮಾಡಬೇಡ. ಅನೇಕ ಕಥೆಗಳನ್ನೆಲ್ಲ ಕೇಳ್ತೇವೆ. ದೊಡ್ಡವರ ಬಾಯಿಂದ ಬಂತು ಅಂದರೆ ಆಯ್ತು, ಶುದ್ಧರಾಗಿದೆ ನೀನು ಅಂದರೆ ಹೋಗು, ಶುದ್ಧಿಯೇ ಅಂಥೇಳಿ. ಹಾಗಾಗಿ ದೊಡ್ಡವರ ಮುಂದೆ ವಾಕ್ಯೇನ ಸದಾ ಸಂಶೋಧನಂ ಭವೇತ್, ಅದೃಷ್ಟಮದ್ಭಿರ್ನಿರ್ಣೀಕ್ತಂ ಯಚ್ಚ ವಾಚಾ ಪ್ರಶಸ್ಯತೆ. ಆಪತ್ಕಾಲದಲ್ಲಿ ಕಣ್ಣಿಗೆ ಕಾಣದ ವಸ್ತು ನೀರಿನಿಂದ, ಕೆಲವು ವಸ್ತುಗಳು ಗುರು ಹಿರಿಯರ ಮಾತಿನಿಂದ ಶುದ್ಧಿಯಂತೆ. ಗುರುಗಳು ಹಿರಿಯರು ಇದು ಶುದ್ಧವಾದದ್ದು, ಅಡ್ಡಿ ಇಲ್ಲ, ಹೋಗು. ಸ್ವಾಮಿ ನಾ ಹೀಗೆ ಮಾಡಬಾರ್ದಾಗಿತ್ತು, ಮಾಡಿದ್ದೀನಿ, ಆಯ್ತು, ನೀ ಏನು ಕಾಳಜಿ ಮಾಡಬೇಡ, ಇನ್ನೊಮ್ಮೆ ಹೀಗೆ ಮಾಡಬೇಡ, ಈಗ ನಿನಗೆ ಏನು ಮೈಲಿಗೆ ತಗಲಿಲ್ಲ ಅಂದರೆ ಸಾಕಂತೆ. ಅದು ಕಡೆಗದು ಲಾಸ್ಟ್, ಅದಕ್ಕೇನು ಪರಿಹಾರ ಇಲ್ಲ, ಏನಿಲ್ಲ. ಗುರುಗಳ ಮುಂದೆ ಹೇಳ್ಕೊ, ಹಿರಿಯರ ಮುಂದೆ, ಒಳ್ಳೆ ಯೋಗ್ಯರ, ಅವರಿಗೆ ಧರ್ಮಾಧರ್ಮಗಳು ಚೆನ್ನಾಗಿ ತಿಳಿದಿರಬೇಕು. ಅಂಥವರ ಬಾಯಲ್ಲಿ ಬಂದ ಮಾತು ಋಷೀಣಾಂ ಪುನರಾಧ್ಯಾನಾತ್ ವಾಚಮರ್ಥೋನುದಾವತಿ. ಅವರು ಆಡಿದ ಮಾತನ್ನು ಸತ್ಯ ಮಾಡಿಸ್ತಾನಂತೆ. ಇತಿಹಾಸದಲ್ಲಿ ಕೇಳ್ತೀವಲ್ಲ, ಬ್ರಹ್ಮಣ್ಯ ತೀರ್ಥರು ದೀರ್ಘ ಸೌಮಂಗಲ್ಯಾಭಿವೃದ್ಧಿರಸ್ತು ಅಂತ ಅಂದರೆ, ಸತ್ತವರು ಬದುಕಿ ಕೂತರು ಅಂದರೆ ಇನ್ನು ಅದಕ್ಕಿನ್ನ ಶುದ್ಧಿ ಹೇಗೆ ಬೇಕು? ಶವ ಮೈಲಿಗೆ ಯತಿಗಳು ನೋಡಬಾರದು, ಆದರೆ ಆಶೀರ್ವಾದವನ್ನು ಮಾಡಿಬಿಟ್ಟಿದ್ದಾರೆ ಬ್ರಹ್ಮಣ್ಯ ತೀರ್ಥರು. ಸೀತಾಬಾಯಿ ವ್ಯಾಸರಾಜರ ತಾಯಿ, ವ್ಯಾಸರಾಜರು ಇನ್ನೂ ಹುಟ್ಟೇ ಇಲ್ಲ, ಮಕ್ಕಳಾಗೋದಿಲ್ಲ ಅಂತ ಬಂದವರು ಬ್ರಹ್ಮಣ್ಯ ತೀರ್ಥರು ಅಂದದ್ದಕ್ಕೆ ಆ ಗಂಡ ಬದುಕಿ ಜಗತ್ತಿಗೆ ವ್ಯಾಸರಾಜರನ್ನು ನೀಡಿದರು. ದೊಡ್ಡವರ ಮಾತಿನಿಂದ ಶುದ್ಧಿ ಅನ್ನೋದಕ್ಕೆ ಈ ಥರದ್ದು ಹತ್ತಾರು ದೃಷ್ಟಾಂತಗಳಿದೆ. ಅವರ ಬಾಯಿಂದ ಎಂದೂ ಆಡೋದಿಲ್ಲ. ಅದಕ್ಕೆ ಅಪರಾಧಿ ನಾನಲ್ಲ, ಅಪರಾಧವೆನದಲ್ಲ. ಅವ್ರದ್ದೇನೆಂದರೆ ಕನ್ವಿಕ್ಷನ್ನು, ನಾನು ನುಡಿದದ್ದಲ್ಲ, ನನ್ನಲ್ಲಿ ನಿಂತು ಶ್ರೀಹರಿ ನುಡಿಸ್ಯಾನೆ ಅಂದರೆ ಅದು ಸತ್ಯವೇ ಆಗಿರಬೇಕು. ಇಲ್ಲಾಂದರೆ ಇದು ನನಗೆ ಅಪಕೀರ್ತಿ ಅಲ್ಲ, ದೇವರಿಗೆ ಅಪಕೀರ್ತಿ ಅಷ್ಟೇ. ದೇವರು ನನ್ನಲ್ಲಿ ನಿಂತು ಸುಳ್ಳನ್ನು, ಇವತ್ತಿನಿಂದ ದೇವರು ಸುಳ್ಳಾಡ್ದ. ಶ್ರೀಪಾದರಾಜರು ಅದೇ ಅಂದರು. ಅರಣ್ಯದಲ್ಲಿ ತಂದಿಟ್ಟರು, ಸ್ವಾಮಿ ನಂದ ಇದು ಮರ್ಯಾದೆ ಹೋಗೋದು, ಅಥವಾ 64 ಬಗೆ ನಾ ತಿಂತಿದ್ದ, ನಿನ್ನ ನೈವೇದ್ಯ ನೀನೇ ಹೇಳ್ದೆ, ರಾಜಭೋಗ ಇದೆ ಅಂತ. ನೀನು ಏನು ನನ್ನನ್ನು 2 ಅಲ್ಲ 10 ಉಪವಾಸ ಇಟ್ಟರು ನಾ ಮಾಡ್ತೇನೆ, ಆದರೆ ನಾಳೆ ದಿನ ನಿನಗೇ ಬರುತ್ತೆ ನೋಡಿ ನಿನ್ನ ಬಿಡಕ್ಕೇನಂತ. ದೇವರನ್ನು ನಂಬಿದ್ರೆ ದೇವರ ಮೇಲಿನ ಮೇಲೆ ಪರೀಕ್ಷೆ ಮಾಡಿ ಉಪವಾಸ ಹಾಕ್ತಾನೆ, ನಿನ್ನ ನಂಬೋರೇ ಕಮ್ಮಿ ಆಗ್ತಾರೆ. ಬೇಡಪ್ಪ ನಿಂಗಿಲ್ಲ 68 ಮಾಡಿಸ್ತೀನಿ ಅಂಥೇಳಿ ಅವತ್ತು ಎಲ್ಲೋ ತಿರುಪತಿಗೆ ಹೋಗೋನು ಅಲ್ಲಿ ಬಂದು ಬೇಕಾದೆಲ್ಲ ಕೊಟ್ಟು, ಸಣ್ಣ ಶಾಲ್ಯೋದನ, ಬೆಣ್ಣೆ ಕಾಸಿದ ತುಪ್ಪ, ಚಿನ್ನದ ಹರಿವಾಣದಲ್ಲಿ ಭೋಜನ, ಗನ್ನ ಮಹಿಮ ನಿನ್ನ ಕರುಣೆ ತಪ್ಪಿದ ಮ್ಯಾಲೆ, ಕದನ್ನಕ್ಕೆ ಬಾಯ್ ಬಾಯ್ ಬಿಡಿಸುವಿ ಹರಿಯೇ, ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ಧರೆಯೇ. ಹಾಗಾಗಿ ಗುರುಗಳ ಮಾತಿನಿಂದ ತುಂಬ ಶುದ್ಧಿ ಅಂತ. ಅವರು ನೀನು ಶುದ್ಧನಾಗಿದೆ ಅಂತ ಅಂದರೆ ನಾವೇನು ಕಾಳಜಿ ಮಾಡೋದೇ ಬೇಡ ಅಂತಾರೆ ಮಹಾಭಾರತ. ಉಮೋವಾಚ ಆಹುರ ಅಶುದ್ಧಿ ಕಥಂ ದೇವದೇವ ಮಹೇಶ್ವರ.
ಆಹಾರ ಶುದ್ಧಿ ಕಡೆಯದಿದು ಹೇಳಿ ಮುಗಿಸುವ. ಸ್ವಾಮಿ ಆಹಾರ ಶುದ್ಧಿ ಹೇಗೆ ಅಂದು ನೋಡು. ಆದಷ್ಟು ಮನುಷ್ಯ ಇಲ್ಲಿ ವಿಶೇಷವಾಗಿ ಅಂತ ಒಂದು ಹೇಳಿ, ಹಳಸಿದ ಪದಾರ್ಥ ತಿನ್ನಬಾರ್ದು. ಹಳಸಿರುವ ಪದಾರ್ಥಗಳನ್ನು ಮಡಿನೋ ಮೈಲಿಗೇನೋ ಪ್ರಶ್ನೆ ಅಲ್ಲ, ಶುದ್ಧಿಗಾಗಿ ತಿನ್ನಬಾರ್ದು ಅಂತ. ಹಳಸಿದ್ದು ಮಾಡಿದ್ದು ಕೆಲವರೆಲ್ಲ ಅದೇನೋ ಟೇಸ್ಟ್ ತುಂಬ ಚೆನ್ನಾಗಿರತ್ತಂತೆ. 2 ದಿನ ಇಟ್ಟು ಆ ಅನ್ನ ರುಬ್ಬಿ ದೋಸೆ ಮಾಡಿದ್ರೆ ಮೋಕ್ಷನೂ ಬೇಡ ಅಂತೀರ ಆಚಾರ್ಯ, ನಿಮಗೆ ಗೊತ್ತಿಲ್ಲ ಅಂತ. ದೋಸೆ ಬೇಡ ಅನ್ನಲ್ಲ ಅಂತ. ಹಾಗೆಲ್ಲ ಹಳಸಿದ ಪದಾರ್ಥವನ್ನು ಸರ್ವಥಾ ತಿನ್ನಬಾರ್ದು ಅಂದು. ಆದಮೇಲೆ ಅತಿಯಾದ ಖಾರ, ಅತಿಯಾದ ಹುಳಿ, ಇದು ಭಗವದ್ಗೀತೆಯಲ್ಲೂ ದೇವರು ಹೇಳಿದ್ದಾನೆ. ತಾಮಸ ಆಹಾರದ ಕ್ಯಾಟಗರಿಯಲ್ಲಿ ಅತಿಯಾದ ಖಾರ, ಅತಿಯಾದ ಹುಳಿ, ಅತಿಯಾದ ಉಪ್ಪು, ಇವುಗಳು ಇಲ್ಲದ ಪದಾರ್ಥವನ್ನು ದೇವರಿಗೆ ನೈವೇದ್ಯ ಮಾಡಿ ತಿನ್ನೋದು. ಕೆಲವರು ದೇವರ ನೈವೇದ್ಯಕ್ಕೆ ಹಾಗೆ ಇಟ್ಟಿರ್ತಾರೆ, ಹುಳಿ ಇಲ್ಲ, ಉಪ್ಪಿಲ್ಲ, ಖಾರ ಇಲ್ಲ, ದೇವರೇ ಅಂತಾನೆ ಇದೇನೋ ಹೀಗಿದೆ. ಮತ್ತು ನೀನೇ ಹೇಳಿದ್ದು ತಿನ್ಕೋ, ನೀವ್ಯಾಕೆ ಇಷ್ಟೆಲ್ಲ? ನಾವು ದೇವರು ಅಲ್ಲಲ್ಲ, ನಾವು ಆದ್ದರಿಂದ ಹುಳಿ ಉಪ್ಪು ಖಾರ ಅದೆಲ್ಲ ಅಲ್ಲ. ದೇವರಿಗೆ ಏನು ನಿವೇದಿತವೋ ಅದನ್ನೇ ನೀವು ತಿನ್ನಬೇಕು. ಸತಬೋಧ ತೀರ್ಥ ಶ್ರೀಪಾದಂಗಳವರು ದೇವರ ನೈವೇದ್ಯ ಮಾಡಿ ವಿಷ ಇದೆ ಸ್ವಾಮಿ ತಿನ್ನಬೇಡ್ರಿ ಅಂದರು, ತಿಂದರು. ದೇವರ ನೈವೇದ್ಯ ಅಲ್ಲ, ವಿಷ ಹೋಗಿದೆ. ಇಲ್ಲ ಸಾಯ್ತೇನಾ, ದೇವರ ನೈವೇದ್ಯ ಮಾಡಿ ತಿಂತೆ ಸಾಯ್ತೇನೆ, ಅಡ್ಡಿ ಇಲ್ಲ. ನೈವೇದ್ಯಕ ವಿಷಂ ರಾಮೇ ವಿಖ್ಯತದ್ ಭುಕ್ತಿ ಭಾಗುರು ಯೋಧರ್ಷ ಯದ್ರವಿಮ್ರಾತ್ರವು ಸತ್ಯಬೋಧೋಸ್ತು ಮೇಮದೆ ಅಂಥೇಳಿ. ಹೀಗಾಗಿ ಅತಿಯಾದ ಖಾರ, ಅತಿಯಾದಂತಹ ಹುಳಿ ಉಪ್ಪು ಅದನ್ನು ತಿನ್ನಬಾರ್ದು. ಯಾವುದನ್ನೇ ದೇವರಿಗೆ ನಿವೇದನೆ ಮಾಡಿ ಉಣಬೇಕು. ಕ್ರಿಮಿಕೇಶ ಮಲೈರ್ಹೀನಂ, ಕ್ರಿಮಿಕೀಟಗಳಿಲ್ಲದ, ಆಮೇಲೆ ಸಂವೃತಂ ಶುದ್ಧ ದರ್ಶನಂ, ಶುದ್ಧವಾದ ಕೂದಲು ಬೀಳದ, ಅನ್ನದಲ್ಲಿ ಕೂದಲು ಇರಬಾರ್ದಂತೆ. ಅನ್ನಮೋ ಸಾರೋ ತಿನ್ಬೇಕಾದ್ರೆ ಬರತ್ತೆ, ಏನು ಮಾಡೋದು? ಈಗೆಲ್ಲ ಕೂದಲು ಉದುರೋದು ಜಾಸ್ತಿ. ಹಾಗಾಗಿ ಅದು ಮನೇಲಿ ಇರೋದೇ ಇಬ್ಬರದಾದರೂ ಯಾರು ಕೂದಲು ಅನ್ನೋದೇ ಗೊತ್ತಾಗಲ್ಲ, ಅದೇ ಸಮಸ್ಯೆ. ಅದರಲ್ಲಿ ಶಿಕಾಬಿಟ್ಟವ್ರಿಗೆ ಇನ್ನೂ ಸಮಸ್ಯೆ. ಇಷ್ಟುದ್ದ ಕೂದಲಿದ್ದರೆ ಅದು ಮನೆಯವರದೋ ನಮ್ಮದು ಶಿಕಾನೆ. ಹೀಗಾಗಿ ಕೂದಲು ಇರಬಾರ್ದು. ಕೂದಲು ಆದಷ್ಟು ಕೂದಲು ಬೀಳದಂತೆ ಅನ್ನ ಆಹಾರವನ್ನು ದೇವರ ನೈವೇದ್ಯಕ್ಕೆ ಇಡಬೇಕು. ಮಹಾಮೈಲಿಗೆ ಅಂಥದ್ದು, ತುಂಬ ಮೈಲಿಗೆ. ಏವಮ್ಮಿದಂ ಸದಾಹಾರ್ಯಂ ದೇವಬ್ರಾಹ್ಮಣ ಸಾತ್ಕೃತಂ. ಇನ್ನೂ ಒಂದು ಹೇಳ್ತಾರೆ, ದೇವಬ್ರಾಹ್ಮಣರು ಭೋಜನ ಮಾಡಿ ಆದ ಮೇಲೆ ಮಾಡ್ತಾರಲ್ಲ, ಅದು ತುಂಬ ಶ್ರೇಷ್ಠವಾದದ್ದು. ಶ್ರುತಮಿತ್ತೇವ ತಜ್ಞೇಯಂ ಅನ್ಯಥಾ ಮನ್ಯಸೆ ಅಶುಭಂ. ಮತ್ತಿನ್ನೊಂದು, ವೇದಶಾಸ್ತ್ರಗಳಲ್ಲಿ ಇತಿಹಾಸ ಪುರಾಣಗಳಲ್ಲಿ ಯಾವುದನ್ನು ಶುದ್ಧ ಯಾವುದನ್ನು ಅಶುದ್ಧ ಅಂತ ಹೇಳಿದ್ದಾರೆ ಅದನ್ನು ನಾವು ಮಾಡಬೇಕು. ನಮ್ಮಷ್ಟಕ್ಕೆ ನಾವು ಧರ್ಮಾಚರಣೆಯನ್ನು ಅದು ಯಾರು ಹೇಳೋ ನಮ್ಮದೇ ಒಂದು ಧರ್ಮ ಅದನ್ನು ಮಾಡಬಾರ್ದು. ಆದಷ್ಟು ಗೆಡ್ಡೆ ಗೆಣಸು ಅರಣ್ಯದಲ್ಲಿ ಬೆಳೆದದ್ದು ಹೆಚ್ಚು ದೇವರಿಗೆ ಪ್ರೀತಿ ಅಂತ. ಗೆಡ್ಡೆ ಗೆಣಸು ಈ ಪದಾರ್ಥಗಳನ್ನು, ಅದು ಮುನಿಗಳ ಆಹಾರ. ಅತಿಮಾತ್ರ ಗೃಹೀತಾತ್ತು ಅಲ್ಪದತ್ತಂ ಭವೇತ್ ಶುಚಿ ಯಜ್ಞಶೇಷಂ ಭವಿಶೇಷಂ ಪಿತೃಶೇಷಂ ಚ ನಿರ್ಮಲಂ. ಕಡೆಗೆ ಒಂದು ಮಾತು ಹೇಳೋದು, ಇದು ನೋಡ್ರಿ ಈ ಕಾಲಕ್ಕೆ ಎಷ್ಟು ಅಪ್ರೋಪ್ರಿಯೇಟ್ ಆಗಿದೆ. ಬಹಳಷ್ಟು ನೀನು ಮಾಡಿಸಿದೆ ಅನ್ನೋದಕ್ಕಿಂತ ಸ್ವಲ್ಪ ಮಾಡಿಸಿ ಶುದ್ಧವಾದದ್ದನ್ನು ಹಾಕು. ನೀನು 50 ಐಟಮನ್ನು ಮಾಡಿಸ್ದಿ ಅಂತಾದರೆ ಅನಿವಾರ್ಯವಾಗಿ ಮೈಲಿಗೆ ಜಾಸ್ತಿ ಆಗ್ತಾ ಹೋಗತ್ತೆ. ಮಾಡೋರು ಏನೂ ಮಾಡಲಿಕ್ಕಾಗಲ್ಲ, ಅಲ್ಲಿ ಮುಟ್ಕೋ ಇಲ್ಲಿ ಮುಟ್ಕೋ, ಇನ್ಯಾರನ್ನೋ ಕರೆಸು. ಶುದ್ಧವಾದ ಅನ್ನ ಹುಳಿ ಸಾರು ಒಂದು ಯಾವುದೋ ಪಾಯಸ ಮಾಡಿ ಹಾಕು, ಸ್ವಲ್ಪ ಹಾಕು, ಶುದ್ಧವಾದದ್ದು ಹಾಕು. 50-60 ಐಟಮ್ ಹಾಕಿ ಹೇಗಿತ್ತು? 50 ವರ್ಷದಲ್ಲಿ ಇಂಥದ್ದು ನಾ ತಿಂದೇ ಇಲ್ಲ ದೇವ್ರಂತ. ಹೌದಪ್ಪ, ಇಷ್ಟು ಮೈಲಿಗೆ ನೀ 50 ವರ್ಷ ತಿಂದೇ ಇಲ್ಲ ಅಂತ. ಎಲ್ಲ ಕಡೆ ಹೀಗಾಗತ್ತೆ ಅಂತಲ್ಲ, ಸಾಮಾನ್ಯವಾಗಿ ಪದಾರ್ಥಗಳು ಜಾಸ್ತಿ ಆಗ್ತಾ ಪ್ಯಾರಾಮೀಟರ್ಸನ್ನು ಬಿಡ್ತಾ ಹೋಗಬೇಕಾಗತ್ತೆ. ನೀನು ಬಹಳ ಹಾಕದೆ ಅನ್ನೋದಕ್ಕಿಂತ ಶುದ್ಧವಾದದ್ದನ್ನು ಎಷ್ಟು ಹಾಕದೆ ಅನ್ನೋದು ಮುಖ್ಯ ಅಂತ ಮಹಾಭಾರತ ಶುದ್ಧತೆಯ ಬಗ್ಗೆ ಹೇಳತ್ತೆ. ಅಂತೂ ಸುಂದರವಾದ ಉಮಾಮಹೇಶ್ವರ ಸಂವಾದ ಇನ್ನೂ ಸ್ವಲ್ಪ ಭಾಗ ಉಳಿದಿದೆ, ಇನ್ಯಾವಾಗಾದರೂ ಅದನ್ನು ನೋಡುವ. ಈ ಉಮಾಮಹೇಶ್ವರ ಸಂವಾದದ ಒಂದು ಸರಣಿಯನ್ನು ದೇವರ ಅನುಗ್ರಹದಿಂದ ಅದು ಫಲವಿದು ಬಾಳುವುದಕ್ಕೆ ಇನ್ನೊಂದು 5-6 ಪದ್ಯ ಉಳಿದದ್ದು ಹೇಳಿ, ಅದಾದ ನಂತರದಲ್ಲಿ ಒಂದು ಯಾವುದಾದ್ರೂ ಅಪೂರ್ವದ್ದಿರಲಿ. ಅಪೂರ್ವ ಏನಲ್ಲ, ಇದೆಲ್ಲ ಹೇಳೋರ್ಗೆ ಅಪೂರ್ವ, ನಾವೆಂದು ಹೇಳದೇ ಇರೋದರಿಂದ ಇದು ಅಪೂರ್ವ. ಭಾಗವತ ಇವೆಲ್ಲವೂ ಆಗಿದೆ, ಒಂದು ಹೇಳ್ರಿ ಅಂದರು. ಅವಶ್ಯ ಪ್ರಯತ್ನವನ್ನಂತೂ ಮಾಡ್ತೀವಿ, ಯಾಕೆಂದರೆ ಕೇಳಿದ್ದಿತ್ತು, ಸತ್ಯಾತ್ಮತೀರ್ಥರ ಸಿಡಿಯಲ್ಲಿ ಕೇಳಿದ್ದಿತ್ತು, ಹೇಳಿದ್ದೆಂದೂ ಇರಲಿಲ್ಲ. ಹಾಗಾಗಿ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ದೋಷಗಳು ಏನಿದ್ರೂ ಅದು ನಮ್ಮದು. ಏನಾದರೂ ಯೋಗ್ಯವಾದ ಅಂಶಗಳಿದ್ದರೆ ಅದೆಲ್ಲ ಗುರುಗಳ ಹಿರಿಯರ ಆಶೀರ್ವಾದದಿಂದ
ಹಾಗಾಗಿ ಇನ್ನೇನಾದರೂ ಹೇಳುವ ಅಂಶದಲ್ಲಿ ಬಿಟ್ಟಿದ್ದರೆ ಅಥವಾ ಇದು ಹೇಳಬಹುದಾಗಿತ್ತು ಅಂತ ಶಾಸ್ತ್ರದ ಚೌಕಟ್ಟಿನಲ್ಲಿ ಯಾರಿಗಾದರೂ ಹಿರಿಯರು ಕೇಳಿದವರಿಗೆ ಅನಿಸಿದರೆ ಅದನ್ನು ಸಜೆಸ್ಟ್ ಮಾಡಿದರೆ ಅದನ್ನು ಆಪ್ಟ್ ಮಾಡಿಕೊಳ್ಳಿಕ್ಕೂ ತಯಾರಿದ್ದೀವಿ. ಯಾಕೆಂದರೆ ಹೇಳುವವರಿಗೆ ಅವರ ಬೆನ್ನು ಕಾಣೋದಿಲ್ಲ, ಕಾನ್ಫಿಡೆನ್ಸು ಬೇಕು ಅಂದ್ಕೊಳ್ರಿ. ನಾನು ಚೆನ್ನಾಗಿ ಹೇಳ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಏನಂಗಿಲ್ಲ ಅಂದರೆ ಹೇಳೋದೇನು? ಡ್ರೈವರ್ಗೆ ಡ್ರೈವಿಂಗ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ಏನಪ್ಪ ರಾತ್ರಿ ನಿದ್ದೆ ಬರುತ್ತಾ? ಬರದೆ ನಾವು ಮನುಷ್ಯರೇ ಕೂತ್ಕೊಳ್ರಿ. ಅಲ್ಲೋ ಗಾಡಿ ಓಡಿಸ್ಬೇಕಾದ್ರೆ ಬಂದರೂ ಬರ್ಬೋದು ಸ್ವಾಮಿ, ಏನು ಮಾಡೋಕ್ಕಾಗತ್ತೆ? ಬಂದರೆ ಇಬ್ಬರು ಹೊಟ್ಟೋಗ್ತೀವಿ, ಬರದೇ ಇದ್ದರೆ ಇಬ್ಬರು ಎಲ್ಲಿ ಸೇರಬೇಕು ಅಲ್ಲಿ ಸೇರ್ತೀವಿ. ಮಹಾರಾಯ ನೀ ಮಾಡ್ತೀಯೋ ಬಿಡ್ತೀಯೋ, ನಾ ಎದ್ದು ಕೂತಿರ್ತೀನಿ ಅಂತ ಅವನು ಎದ್ದು ಕೂತಿರ್ತಾನೆ. ಅವನು ಹೇಳಬೇಕಿಲ್ಲ, ಇಲ್ಲ ನಿದ್ದೆ ಸರ್ವಥ ನಾನು ಮಾಡೋದೇ ಇಲ್ಲ ಅಂಥೇಳಿ ಓಡಿಸೋ ಇವನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ. ಹಾಗೆ ದೇವರು ನುಡಿಸಿದ ಒಂದೆರಡು ಮಾತುಗಳನ್ನು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ, ವ್ಯಾಸರಾಜರ ಅನೇಕ ಭಗವಂತನ ಸನ್ನಿಧಾನದಲ್ಲಿ ಹೇಳುವ ಒಂದು ಭಾಗ್ಯವನ್ನು ಈ ಸಂಸ್ಥೆಯವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಆಭಾರಿಯಾಗಿದ್ದು ಇಷ್ಟೆಲ್ಲ ವಿಶೇಷವಾಗಿ ನೀವು ಸೇರಿದ್ದೀರಿ. ಮತ್ತು ಇಲ್ಲಿ ಆದ ಎಲ್ಲ ಪ್ರವಚನಗಳನ್ನು ಬೇರೆ ಬೇರೆ ದೇಶಕ್ಕೆ ಎಲ್ಲರಿಗೂ ಸಜ್ಜನರಿಗೆ ಮುಟ್ಟಿಸುವ ದೊಡ್ಡ ಪ್ರಯತ್ನವನ್ನು ನಮ್ಮ ಆ ಹುಡುಗರು ತುಂಬ ಚೆನ್ನಾಗಿ ಮಾಡ್ಯಾರೆ. ಫಲವಿದು ಬಾಳುವುದಕ್ಕೆ ತುಂಬ ಜನಕ್ಕೆ ಮುಟ್ಟಿದೆ ಅಂಥದ್ದು. ಅದು ಮೊದಲನೇ ಪ್ರಯತ್ನವೇ ಇಲ್ಲಿ ಹೇಳಿದ್ದದು. ಪುರಾಣದ ಮಧ್ಯದಲ್ಲಿ ಫಲವಿದು ಬಾಳುವುದಕ್ಕೆ ನುಡಿ ಹೇಳೋದಕ್ಕೂ ಅದನ್ನೇ ಪ್ರಧಾನವಾಗಿ ಇಟ್ಕೊಂಡು ಹೇಳೋದಕ್ಕೂ ಸ್ವಲ್ಪ ವ್ಯತ್ಯಾಸ. ಅದು ಚೆನ್ನಾಗಿ ಬಂತಂತೆ. ಆದಮೇಲೆ ಇದು ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಅದಕ್ಕೆ ಭಗವಂತ ಶ್ರೇಯಸ್ಸನ್ನು ಕೊಟ್ಟು ಹಿತೋಪತಿಶಯವಾಗಿ ಅಭಿವೃದ್ಧಿಯನ್ನು ಮಾಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಎರಡು ಮಾತನ್ನು ಮುಗಿಸಿ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾಮ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ.